ಈ ಲೋಕವೆಲ್ಲ ನೀನೇ ಇದುವ ಪೂಜಾ ಮಂದಿರ ಇಂದು ಆನಂದನ ತಾಳಲಾರೆ ಬಾರೇ ಬಾರೇ ಲೈಟ್ ಮ್ಯಾನ್ ಅಂದ್ರೆ ಗೊತ್ತಲ್ಲ, ಮೇಲ್ಗಡೆ ಪ್ಲಾಟ್ಫಾರ್ಮ್ಗಳು ಹತ್ಬೇಕು, ಲೈಟ್ ಕಟ್ಬೇಕು. ಬರೀ ₹2 ಕೊಡ್ತೀವಿ ಪೇಮೆಂಟ್ ಅಲ್ಲಿ. ₹600 ಬಂದು ನಿಂತಿದೀವಿ. ಪಟಾಕಿ ಹೊಡೆದ್ರು, ಚಿಕ್ಕ ಫ್ಲೋರ್ ಅದು ಒಂಥರ ಹೋಗ್ಬಿಟ್ಟ ಮೇಲೆ ಬರ್ನ ಟೋಟಲ್ 52 ಜನ ಹೋದ್ರು. ನಮ್ ಜೊತೆಲಿ ಕೆಲಸ ಮಾಡಿದ್ರು ಒಟ್ಟು 3 ಜನ ಹೊಟ್ಟದ್ರು. ಲೈಟ್ ಮ್ಯಾನ್ ನಾಗರಾವ್ ಪಿಕ್ಚರ್ ಹೀರೋ ಯಾರು ಮಾಡೋದು ಅಂತ. ಆಮೇಲೆ ನೀವೇ ಸರ್ ಸೆಲೆಕ್ಟ್ ಆಗೋದು, ಕುಮಾರ್ ಅವರೇ ನೀವೇ ಆಗ್ತೀರಾ ಬಿಡಿ. ಕರೆಕ್ಟಾಗಿ ಅವರೇ ಸೆಲೆಕ್ಟ್ ಆಗ್ಬಿಟ್ರು. ಗೆಜ್ಜೆ ಪೂಜೆ ಮಾಡಿದ್ರು. ಆಮೇಲೆ ಹಂಗೆ ಸರ್ಪಂಜರ ಇಡೀ ಪಿಕ್ಚರ್ ಎಲ್ಲ ಮೈಸೂರಲ್ಲೇ ಮಾಡ್ತಿದ್ರು ಅವಾಗೆಲ್ಲ. ಆ ಚೈನ್ ಇದು ಒಂದಕ್ಕೊಂದು ಆನೆಗಳು ತುಳಿದು ಏನ್ ಮಾಡ್ತು ಅಂದ್ರೆ ಆ ಹೊಗೆಗೆ ಆ ಬೆಂಕಿಗೆ ಟೋಟಲ್ 32 ಆನೆ ಏನೋ ಸತ್ತೋಗ್ಬಿಟ್ಟ. ಮನೇಲಿ ಇರ್ತಿದ್ರು ಹೆಂಡತಿ ಮಕ್ಕಳೆಲ್ಲ. ನಾವು ಬಂದು ಕೆಲಸ ಮಾಡ್ಕೊಂಡು ದುಡ್ಡು ಕಳಿಸ್ಬಿಡುವ. ಒಂದು 4 ಗಂಟೆ ಪ್ಯಾಕಪ್ ಆಗೋದು, ತಿರುಗಿ 7 ಗಂಟೆಗೆ ಶೂಟಿಂಗ್ ಬಂದ್ಬಿಡುವ. ಹೊಸ ಬೆಳಕು ಮೂಡುತ್ತಿದೆ. ನಮಸ್ಕಾರ. ಈ ಸಿನಿಮಾ ಅಂತಿರೋದೇ ಒಂದು ರೀತಿ ವಿಚಿತ್ರವಾದ ಒಂದು ಪ್ರಪಂಚ. ಅದು ಬಣ್ಣದ ಲೋಕ. ತೆರೆ ಮುಂದೆ ನೋಡ್ತೀವಿ, ತುಂಬ ಬಣ್ಣದ ಏನೋ ನಾಯಕಿಯರನ್ನ ನೋಡ್ತಿರ್ತೀವಿ, ನೋಡಿ ವಾವ್ ಅಂತೀವಿ ಕೆಲವನ್ನ. ಆದರೆ ಅದರ ಹಿಂದಿನ ಶ್ರಮ, ಅದರ ಹಿಂದಿನ ಕಥೆಗಳನ್ನ ನಾವು ಗಮನಿಸದೆ ಬಿಟ್ಬಿಡ್ತೀವಿ. ಅದರ ಹಿಂದೆ ದುಡಿಯೋರನ್ನ ನಾವು ಮರ್ತೇ ಬಿಡ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅಂತಹ ಒಬ್ಬರು ತೆರೆಯ ಹಿಂದೆ ಕೆಲಸ ಮಾಡುವಂತಹ ಶ್ರಮಜೀವಿ ಜೊತೆ ನಾನಿದ್ದೀನಿ. ಅವರೇ ಸಿನಿಮಾಗಳಲ್ಲಿ ಲೈಟ್ ಮ್ಯಾನ್ ಆಗಿ ಸುಮಾರು 55 ವರ್ಷ ಕೆಲಸ ಮಾಡಿರುವಂತಹ ಸೀನಿಯರ್ ಲೈಟ್ ಮ್ಯಾನ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಮ್ಮ ಸುಬ್ಬಣ್ಣ ಅವ್ರ ಜೊತೆಗಿದ್ದೀನಿ. ಲೈಟ್ ಮ್ಯಾನ್ಸ್ಗಳನ್ನ ನಾವು ಸಿನಿಮಾದವರು ಮರೆಯೋ ಹಾಗೆ ಇಲ್ಲ. ಯಾಕಂತಂದ್ರೆ ತೆರೆಯ ಮೇಲೆ ಯಾರೇ ತುಂಬ ಹೊಳಪಿನಿಂದ ಕಾಣಬೇಕು, ಗ್ಲಾಮರ್ ಆಗಿ ಕಾಣಬೇಕು, ಏನೇ ಆಗಬೇಕು ಅಂದರೂ ಇವ್ರ ಶ್ರಮ ಇದ್ದೇ ಇರುತ್ತೆ. ಹಗಲು ರಾತ್ರಿ ಅಂತಂದ್ರೆ ದುಡಿಬೇಕು. ಆದರೆ ಅವ್ರಿಗೆ ಸಿಗೋದು ಬಹಳ ಕಡಿಮೆ ಪೇಮೆಂಟು. ಬಿಡಿ, ಅದೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. 55 ವರ್ಷ ಲೈಟ್ ಮ್ಯಾನ್ನ ಕೆಲಸ ಮಾಡಿದ್ರು ಸುಬ್ಬಣ್ಣವರು. ಅವರು ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಸುಮಾರು 100 ಅಡಿ ಹೈಟ್ಗೆ ಹತ್ತಿ ಅಲ್ಲಿ ಲೈಟ್ ಮ್ಯಾನ್ ಮಾಡ್ತಿದ್ರು. ನೆಕ್ಸ್ಟ್ ರಾಜ್ಕುಮಾರ್ ಕಂಪ್ನಿಗೆ ಬಂದರು. ಆ ರೀತಿ ಸುಮಾರು ಅನುಭವಗಳು ಅವ್ರ ಜೊತೆಗಿದೆ. ನಾವು ಅಭಿಮಾನ್ ಸ್ಟುಡಿಯೋದಲ್ಲಿ ಕೆಲಸ ಮಾಡಿದ್ದೀವಿ, ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕೆಲಸ ಮಾಡಿದ್ದೀವಿ, ಕಂಠೀರವ ಸ್ಟುಡಿಯೋದಲ್ಲಿ ಕೆಲಸ ಮಾಡಿದ್ದೀವಿ. ಸುಮಾರು ಕಷ್ಟಪಟ್ಕೊಂಡು ಕೆಲಸ ಮಾಡ್ತಾನೇ ಇದ್ದೀವಿ ನಾವು. ಇನ್ನೂ ಇವತ್ತವರೆಗೂ ಲೈಟ್ ಮ್ಯಾನ್ ಕೆಲಸ ಮಾಡ್ತಾನೇ ಇದ್ದೀವಿ ಸರ್. ಬರೀ ಪ್ಲ್ಯಾಟ್ಫಾರ್ಮ್ ಮೇಲೆ ಹತ್ತಿ ದಾಸಿನೇ ಕೆಲಸ ಮಾಡೋದು ಜಾಸ್ತಿ ನಾವು. ಲೈಫಲ್ಲಿ ಇದೇ ಫುಲ್ ಆಗೋಯ್ತು. ಇನ್ನು ಮುಂದೆ ದೇವರು ಏನು ಮಾಡುತ್ತೆ ಅಂದರೆ ನಮಗೆ ಗೊತ್ತಿಲ್ಲ, ಕಾಪಾಡುತ್ತೆ ಏನೋ ಗೊತ್ತಿಲ್ಲ. ಅದು ನಮ್ಮ ಸುಬ್ಬಣ್ಣವ್ರ ಹೇಳಿದ ಮಾತು. ಇವ್ರ ಮಾತನ್ನು ದಯವಿಟ್ಟು ಕೇಳಿ. ಯಾಕಂತಂದರೆ ಈ ಒಂದು ಪಾರ್ಟ್ ಆಫ್ ಸಿನಿಮಾ ನಾವು ನೋಡಿರಲ್ಲ, ಅದರ ಹಿಂದಿನ ಕಥೆ ಕೇಳಿರಲ್ಲ. ನಾಯಕಿಯರು, ಡೈರೆಕ್ಟ್ರು, ಟೆಕ್ನಿಷಿಯನ್ಸ್ ಎಲ್ಲರೂ ಕೇಳಿರ್ತೀವಿ. ಆದರೆ ಒಬ್ಬರು ಲೈಟ್ ಮ್ಯಾನ್ ಕಥೆನ ದಯವಿಟ್ಟು ಕೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಹುಟ್ಟಿದ್ದು ಎಲ್ಲ ಮೈಸೂರೇ, ಬೆಳೆದಿದ್ದು ಮೈಸೂರೇ. ನಮ್ಮ ಅಣ್ಣವರೆಲ್ಲ ಪ್ರೀಮಿಯರಲ್ಲಿದ್ದರು, ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಇದ್ರು. ಸ್ಟುಡಿಯೋದಲ್ಲಿ ನಾವು ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿದ್ವು. ಫಸ್ಟ್ ಪಿಕ್ಚರ್ ನಾನು ಬಂದು ಗೃಹಲಕ್ಷ್ಮಿ ಅಂತ ಒಂದು ಪಿಕ್ಚರ್ ಮಾಡಿದ್ದು. ಅದೇ ನಮ್ಮ ಅಣ್ಣವ್ರು ಕೆಲಸ ಮಾಡ್ತಿದ್ರು ಪ್ರೀಮಿಯರಲ್ಲಿ. ಸೌಂಡ್ ಇಂಜಿನಿಯರ್ ಆಗಿದ್ರು. ಆರ್ಮುಗಮ್ ಅಂತ ವರ್ಧನ್ ಅಂತ ಕ್ಯಾಮ್ರಾಮನ್ ಆಗಿದ್ರು. ಅವ್ರ ಕಡೆಯಿಂದ ನಾವು ಪ್ರೀಮಿಯರ್ಗೆ ಹೋದ ಲೈಟ್ ಮ್ಯಾನ್ ಆಗಿ. ಅಲ್ಲಿ ಸುಮಾರು ವರ್ಷ ಮಾಡ್ತಿದ್ದು. ಆಮೇಲೆ ಫಸ್ಟ್ ನಾನು ಪಿಕ್ಚರ್ ಹೋಗಿ ಸೇರಿದ್ದು ಗೃಹಲಕ್ಷ್ಮಿ ಅಂತ ಒಂದು ಪಿಕ್ಚರ್. ಫಸ್ಟ್ ಹೋಗಿ ಸೇರಿದ ಫಸ್ಟ್ ಪಿಕ್ಚರ್ ಅದು ಭಾರತಿ ಹೀರೋನಿ ರಮೇಶ್ ಅಂತ ಹೀರೋ. ಆಮೇಲೆ ಗೆಜ್ಜೆ ಪೂಜೆ ಮಾಡ್ದು ಪುಟ್ಟಣ್ಣವ್ರ ಪಿಕ್ಚರು. ಆಮೇಲೆ ಹಂಗೆ ಸರ್ಪಂಜರ, ಹಂಗೆ ಸುಮಾರು ವರ್ಷದ ಪ್ರೀಮಿಯರಲ್ಲೇ ಒಂದು 30-35 ವರ್ಷ ಅಲ್ಲಿ ಮಾಡ್ದೆ. ಲೈಟ್ ಮೇಲೆ ಡೈರೆಕ್ಟ್ ಪುಟ್ಟಣ್ಣವ್ರ ಜೊತೆಲಿ ಮಾಡಿದ್ದೀವಿ, YR ಸ್ವಾಮಿಯವ್ರ ಜೊತೆಲಿ ಮಾಡಿದ್ದೀವಿ, ಸುಮಾರು ಜನ ಡೈರೆಕ್ಟ್ರ್ ಮಾಡಿದ್ದೀವಿ. ಆಮೇಲೆ ಸ್ಟುಡಿಯೋ ಬರ್ನ್ ಆಯ್ತಲ್ಲ, ಆವಾಗ ಅಲ್ಲಿಂದ ಬೆಂಗಳೂರಿಗೆ ಬಂದ. ಟಿಪ್ಪು ಸುಲ್ತಾನ್ ಸೀರಿಯಲ್ ಮಾಡ್ಬೇಕಾದ್ರೆ ಸುಮಾರು ಜನ ನಮ್ಮ ಕಡೆಯವರೆಲ್ಲ ಸತ್ತೋಗ್ಬಿಟ್ರು, 3 ಜನ. ಆವಾಗ ಅಲ್ಲಿಂದ ಖಾಲಿ ಮಾಡ್ಕೊಂಡು ಇಲ್ಲಿ ಬಂದ ಮೇಲೆ ಅಲ್ಲಿ ಪ್ರೀಮಿಯರ್ ಇರುವಾಗಲೇ ನಾವು ಅಣ್ಣವ್ರ ಪಿಕ್ಚರ್ ಮಾಡ್ತಿದ್ದೋ. ಹೊಸ ಬೆಳಕು, ವಸಂತ ಗೀತೆ. ಅವಾಗ ಪುನೀತ್ ಅವರು ಚಿಕ್ಕ ಮಗು, ಅವಾಗಿಂದ ಜೊತೆಲಿ ಇದ್ರು, ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ದೋ. ಮಮ್ಮಿ ಮನೇಲಿ ಅಲ್ಲಿ ಇಲ್ಲಿ ಮೀನು ನೋಡಿ ಸಾಕು, ಮನೆಗೆ ಹೋಗೋಣ ಬಾ, ಮಮ್ಮಿ ನೋಡ್ಬೇಕು. ಮೊಯ್ರಾ ಪಿಕ್ಚರ್ ಮಾಡಿದ್ದೀವಿ, ಬೌದ್ಧರ್ ಗಂಡು, ಹಾಗೆ ಒಂದೊಂದೇ ಮಾಡ್ಕೊಂಬಂದು. ಆಮೇಲೆ ಫಸ್ಟ್ ವಿಷ್ಣುವರ್ಧನ್ ಪಿಕ್ಚರು ಫಸ್ಟ್ ಬಂದು ಇದು ಮಾಡ್ದು, ವಂಶವೃಕ್ಷ ಮಾಡ್ದು. ಆಮೇಲೆ ಅಲ್ಲಿಂದ ನಾಗರಾವ್ ಮಾಡ್ದು. ಹಂಗೆ ಮಾಡ್ಕೊಂಡು ಬರ್ತಾರೆ. ಲೈಟ್ ಮ್ಯಾನ್ ಅಂದರೆ ಗೊತ್ತಲ್ಲ, ಮೇಲ್ಗಡೆ ಪ್ಲಾಟ್ಫಾರ್ಮ್ಗಳು ಹತ್ಬೇಕು, ಲೈಟ್ ಕಟ್ಟಬೇಕು. ನೈಟ್ ಆ್ಯಂಡ್ ಡೇ ಶೂಟಿಂಗ್ಗಳು ಮಾಡ್ತಿದ್ದೋ, ತಮಿಳ್ ಫಿಲಮ್ ಮಾಡ್ತಿದ್ದೀವಿ, ಕನ್ನಡ ಪಿಕ್ಚರು. ಭಾಳ ಕಷ್ಟಪಟ್ಟಿದ್ದೀವಿ ಲೈಟ್ ಮ್ಯಾನ್ ಆಗಿ. ಕಷ್ಟ ಅಂದರೆ ಅದು ಲೈಟ್ಗಳು ಎತ್ತೋದು, ಮಾಡೋದು, ಇಳಿಸೋದು, ಅದೇ ಕಷ್ಟ, ಇನ್ನೇನು ನಮಗೆ. ಆಮೇಲೆ ಜೀವನ ಅವಾಗ ನಾವು ಬಲ್ಕ್ ಸೇರುವಾಗ ಬರೀ ₹2 ಕೊಡ್ತೀವಿ ಪೇಮೆಂಟಲ್ಲಿ. 71 72ನಲ್ಲಿ. ಆಮೇಲೆ CID 72 ಒಂದು ಪಿಕ್ಚರ್ ಮಾಡಿದ್ರು. ಅವಾಗ ₹2 ನಾವು ಜೀವನ ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಕಾಲ ಕಳ್ಕೊಂಡು ಈಗ ₹600 ಬಂದು ನಿಂತಿದ್ದೀವಿ. ಈಗ ಎಷ್ಟು ಬರ್ತದೆ?
600 rupees ಕೊಡ್ತಾರೆ ಈಗ ದಿನಕ್ಕೆ ದಿನಕ್ಕೆ. ಏನು ಟೈಮಿಂಗ್? ಟೈಮಿಂಗ್ ಒಂದು 7 ಗಂಟೆಗೆಲ್ಲ ಅಲ್ಲಿ ಆಫೀಸಲ್ಲಿ ಇರ್ತೀವಿ, 6:30ಗೆ ಆಫೀಸಲ್ಲಿ ಇರ್ತೀವಿ. ಅಲ್ಲಿಂದ ಹೊರಡ್ತೀವಿ. ಲೊಕೇಶನ್ಗೆ ಹೋದ್ಮೇಲೆ ಲೊಕೇಶನಲ್ಲಿ ಅವರು 6:30 ಗಂಟೆ ಶೂಟಿಂಗ್ ಮಾಡ್ತಾರೆ. 605 ರೂಪಾಯಿ ಕೊಡ್ತಾರೆ. ಟಿಫನ್ಗೆ 35 ರೂಪಾಯಿ, ಕನ್ವೀನಿಯನ್ಸ್ ಒಂದು 90 ರೂಪಾಯಿ ಕೊಡ್ತಾರೆ. ಟೋಟಲು 725 ರೂಪಾಯಿ ಸಿಗುತ್ತೆ. ಅದರಲ್ಲಿ 30 ರೂಪಾಯಿ ಕನ್ವೀನಿಯನ್ಸ್ ಇದು ಕೊಟ್ಟಾಗುತ್ತೆ. ಯೂನಿಯನ್ಗೆ ಒಕ್ಕೂಟ ಯೂನಿಯನ್ ಕಟ್ಟಿದ್ದೀವಿ, ಸಂಘ, ಆ ಸಂಘಕ್ಕೆ ಕೊಟ್ಟಾಗುತ್ತೆ. ಡೈಲಿ ಕೆಲಸ ದಿನ 30 ರೂಪಾಯಿ ಸಂಘ ಕಟ್ಬಿಡ್ತೀವಿ. ಈ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ನೀವು ಕೆಲಸ ಮಾಡುವಾಗ ಪುಟ್ಟಣ ಜೊತೆ ಕೆಲಸ ಮಾಡ್ತಾರೆ, ಆ ಅನುಭವಗಳು ಹೇಗಿರ್ತಿತ್ತು? ಜಾಲಿ ಇತ್ತು, ಅದೆಲ್ಲ ಒಂಥರ ಜಾಲಿ ಇತ್ತು. ಲೈಫ್ ಮ್ಯಾನ್ ಅಂದರೆ ಒಂಥರ ಜಾಲಿನೇ ಇತ್ತು. ಯಾಕಂದರೆ ಎಲ್ಲ ಒಂಥರ ಒಂದು ಫ್ರೆಂಡ್ಸ್ಗಳ ಥರ ಪಳಗ್ತಿದ್ದೋ. ಪುಟ್ಟಣ್ಣ ಅವರು ಒಳ್ಳೆ ಡೈರೆಕ್ಟ್ರು, ಅವರು ಒಳ್ಳೆ ರೆಸ್ಪೆಕ್ಟ್ ಕೊಡೋರು ಲೈಟ್ ಮ್ಯಾನ್ಗಳಂದರೆ. ಬೆಲೆ ನಮಗೆ ಒಂದು ಗ್ರೇಡ್ ಇತ್ತು. ಲೈಟ್ ಮ್ಯಾನ್ ಅಂದರೆ ಆವಾಗ ಒಂಥರ ಗ್ರೇಡ್ ಇತ್ತು. ಈಗ ಸ್ವಲ್ಪ ಈಗ ಅಂಥ ಗ್ರೇಡ್ ಇಲ್ಲ. ಆವಾಗ ಟೆಕ್ನಿಷಿಯನ್ಗೆ ಭಾಳ ರೇಟ್ ಇದಿತ್ತು, ಗ್ರೇಡ್ ಇತ್ತು. ಒಂದು ಅವ್ರ ಲೆವೆಲ್ಗೆ ನಮ್ಮನ್ನು ನೋಡ್ತಿದ್ರು. ಟೆಕ್ನಿಷಿಯನ್ ಇದ್ದರೆ ಲೈಟ್ ಮ್ಯಾನ್ ಅಂತ ನಮ್ಗೆ ಅವರು ಡೈರೆಕ್ಟ್ರು ನಮ್ಮ ಜೊತೆಲಿ ಅವ್ರ ಜೊತೆ ಥರನೇ ಇಟ್ಕೊಳ್ಳೋರು, ಜೊತೆಲಿ ಅವ್ರ ಥರನೇ ಪಳಗೋದು. ಊಟ ತಿಂಡಿ ಮಾಡಿದ್ರ, ಟಿಫನ್ ಮಾಡಿದ್ರ, ಊಟ ಮಾಡ್ಕೊಂಡು ಬಂದ್ಬಿಟ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಆಮೇಲೆ ಅದಾದಮೇಲೆ ಸರ್ಪಂಚರ ಮಾತು ಎಲ್ಲ ಮಜಾ. ಅದೇ ಸರ್, ಏನು ಟೆಕ್ನಿಷಿಯನ್ ಇದೇ ಹೇಳಿದ್ನಲ್ಲ, ಡೈರೆಕ್ಟ್ರು ನಮಗೆ ಆ ಮಜಾನೇ ಇತ್ತು. ಆಮೇಲೆ ಉಪಾಸನೆ ಮಾಡಿದೋ, ನಾಗರಾವ್ ಪಿಕ್ಚರ್ ಮಾಡಿದ್ದೀವಿ. ಟಿಪ್ಪು ಸುಲ್ತಾನ್ ಅಂದರೆ ಒಂದು ಸೆಟ್ ಹಾಕಿದ್ವು, ಸಿ ಫ್ಲೋರ್ ಅಂತ ಒಂದು ಸಣ್ಣ ಫ್ಲೋರ್ ಇತ್ತು. ಆ ಸಣ್ಣ ಫ್ಲೋರಲ್ಲಿ ಮೇಲ್ಗಡೆ ಇದು ಒಂಥರ ಎಲ್ಲ ಫುಲ್ ಪ್ಯಾಕೇಜು ಮೇಲೆಗಡೆ ಟಾಪು ಫ್ಲೋರ್ ಮೇಲೆ ಸೀಲಿಂಗ್ ಇದಿರ್ತದೆ. ಟಾರ್ಪಲ್ ಎಲ್ಲ ಹಾಕ್ಬಿಟ್ಟು ಒಳಗಡೆ ಗೋಣಿ ಚೀಲದ್ದು ನಾರ್ದು ಹಾಕ್ಬಿಟ್ಟು ಗಾಳಿ ಒಳಗಡೆ ಸೌಂಡ್ ಬರಬಾರ್ದು, ಎಕ್ಕೋ ಬರಬಾರ್ದು ಅಂದ್ಬಿಟ್ಟು ಮಾಡ್ತಾರೆ. ಆವಾಗ ಟಿಪ್ಪು ಸುಲ್ತಾನ್ ಕುದುರೆ ಮೇಲೆ ಬರ್ತಾ ಇರ್ಬೇಕಾದ್ರೆ ಪಟಾಕಿ ಹೊಡೆದ್ರು. ಪಟಾಕಿ ಹೊಡೆದ್ಬೇಕಾದ್ರೆ ಆ ಸೀಲಿಂಗ್ ಬಂದು ನಿಮಗೆ ಫ್ಲೋರ್ ಬಂದು ಲಾಸ್ಟ್ ಚಿಕ್ಕ ಫ್ಲೋರ್ ಅದು ಒಂಥರ ಹೋಗ್ಬಿಟ್ಟು ಮೇಲೆ ಬರ್ನ್ ಆಯಿತು. ಪಟಾಕಿ ಹಾರಿದ್ದು ಮೇಲೆ ಬರ್ನ್ ಆಯಿತು. ಅದು ಬಂದು ಸೆಟ್ಟು ನಮ್ಗೆ ಆ ಕಡೆ ಇತ್ತು, ಬಾಗಿಲೆಲ್ಲ ಈ ಕಡೆ ಇತ್ತು. ಈ ಕಡೆ ಬಾಗಿಲು ಪಟ್ಟಿದ್ರೆ ತಪ್ಪಿಸ್ಕೊಬಿಡೋರು. ಹಂಗೂ ಎಷ್ಟೋ ಜನ ಬಂದರು, ಎಷ್ಟೋ ಜನ ತಿರ್ಕೊಬಿಟ್ರು. ರೈಟ್ ಸೈಡ್ ಬಾಗಿಲಿದ್ದು ಸೆಟ್ ನಮ್ಮ ಆ ಕಡೆ ಬಾಗಿಲು ಹಾಕಿದ್ದು ಫ್ಲೋರ್ಗೆ. ಟಿಪ್ಪು ಸುಲ್ತಾನ್ ಬರೋಕ್ಕೆ ಪ್ಯಾಸೇಜ್ ಇತ್ತು. ಆ ಕಡೆ ಪ್ಯಾಸೇಜ್ ಕಡೆಯಿಂದ ಬರೋ ಥರ ಮಾಡಿದ್ರು. ಈ ಕಡೆ ಬರೋಕ್ಕಾಗಲಿಲ್ಲ, ಯಾರು ಮೇನ್ ಬಾಗಿಲ ಕಡೆ ಬರೋಕ್ಕಾಗಲಿಲ್ಲ. ತುಂಬ ಜನ ಸತ್ತಾಗಿದೆ. ಏನು 20 ಮಿನಿಟ್ಸಲ್ಲಿ ಆಯ್ತಂತೆ. ನಾವು ಮಾರನೇ ದಿನ ಬಂದೋ. ನಾವು ಸೆಟ್ ಹಾಕಿದ್ದೋ, ನಾವೇ ಫುಲ್ ಎಲ್ಲರಿಗೂ ಮಾಡ್ತಿದ್ದೋ. ಅವತ್ತು ಲಾಸ್ಟ್ ಡೇ ಏನು ಮಾಡಿದೋ, ನಮ್ಮನ್ನು ರುದ್ರ ಪಿಕ್ಚರ್ಗೆ ವಿಷ್ಣುವರ್ಧನ್ ಪಿಕ್ಚರು ಇದಕ್ಕೆ ಕಳಿಸ್ಬಿಟ್ರು, ಕುದುರೆಮುಖಕ್ಕೆ. ರುದ್ರ ಪಿಕ್ಚರ್ ಸಾಂಗ್ ಮಾಡೋಕ್ಕೆ KSR ದಾಸ್ ಡೈರೆಕ್ಟ್ರು ಹೋಗಿ ಮಂಗಳೂರಿಂದ ಶೂಟಿಂಗ್ ಮುಗಿಸ್ಕೊಂಡು ಕುದುರೆಮುಖಕ್ಕೆ ಬರ್ತಾರೆ. ನೀವು ಕುದುರೆಮುಖಕ್ಕೆ ಹೋಗಿ ಅಂತ ಏನು ಮಾಡಿದ್ರು, ಕ್ರೈನ್ ಇತ್ತು ನಮ್ಮ ಹತ್ರ, ಒಂದು 25 ಫೀಟ್ ಕ್ರೈನ್ ಇತ್ತು, 40 ಫೀಟ್ ಅಂತ. ಅದು ತಗೊಂಡು ನಾವು ಕುದುರೆಮುಖಕ್ಕೆ ಹೊರಟೋಗಿದ್ದೋ. ಕುದುರೆಮುಖ ಹೋಗಿ ಸೇರಿದ್ವಿ. ನೈಟು ಬರ್ನ್ ಆಗಿದೆ ಸ್ಟುಡಿಯೋ, ನಮಗೆ ಗೊತ್ತಾಗಲಿಲ್ಲ. ಮಾರನೇ ದಿನ ಬೆಳಗ್ಗೆ ವಿಷ್ಣುವರ್ಧನೇ ಹೇಳ್ಬಿಟ್ಟು ಅವರ ಬಸ್ ಚಾರ್ಜಿಗೆ ಕೊಟ್ಟು ಗಾಡಿಗೆ ಡೀಸೆಲೆಲ್ಲ ಹಾಕಿಸಿ ನಮ್ಮನ್ನು ಮೈಸೂರಿಗೆ ಕಳಿಸಿದ್ರು. ಹೋಗಿ ನಿಮ್ಮವ್ರು ಸತ್ತೋಗಿದ್ದಾರೆ ಅಂತ. ನನ್ನ ಬಾಮ ಬೈದ ಅವನು ಸತ್ತೋದ, ರಾಜಗೋಪಾಲ್ ಅಂತ. ನಮ್ಮ ಜೊತೆಲಿ ಕೆಲಸ ಮಾಡಿದ್ರು ಒಟ್ಟು 3 ಜನ ಹೊಟ್ಟದ್ರು ಲೈಟ್ ಮ್ಯಾನ್. ರಾಜಗೋಪಾಲ್ ನಮ್ಮ ಬಾಮ ಇದ್ದ, ನಮ್ಮ ನನ್ನ ಜೊತೆಲಿದ್ದವನು ಲಿಂಗನ ಅಂತಿದ್ದ, ಅವನು ಹೋದ. ಮಾದೇವ ಅಂತ ಇದ್ದ, MR ಮಾದೇವ್ ಅಂತಿದ್ದ. ಅವನು ಸ್ವಲ್ಪ ದಿನ ಬದುಕ್ದ, ಒಂದು 6 ತಿಂಗಳು, ಒಂದು ವರ್ಷ ಇದ್ದ. ಬದುಕ್ದ ಸುತ್ತಿದ ಮೇಲೆ. ಆಮೇಲೆ ಅವಳು ಆರ್ಟಿಸ್ಟು ಮುಸ್ಲಿಮ್ಸಲ್ಲೋ, ಅವಳು ಬದುಕೊಳ್ಳು ಸ್ವಲ್ಪ ದಿನ. ಆಮೇಲೆ ಅವ್ರು ಸತ್ತೋದ್ರು, ಅವ್ರ ವಯಸ್ಸಾದ. ಬೇಜವಾಬ್ದಾರಿ ಅಂದರೆ ನಿಮಗೆ ಅದು ಅವರು ಮದ್ದು ಫ್ಲೋರ್ ಇರೋದೇ ಒಂದು 25 ಫೀಟ್ ಫ್ಲೋರ್. ಅದು ಬಾಕಿ ಫ್ಲೋರ್ ಆದರೆ 40 ಅಡಿ 50 ಅಡಿ ಹೈಟಲ್ಲಿ ಇರ್ತಿತ್ತು ಫ್ಲೋರು. ಅದು ಚಿಕ್ಕ ಫ್ಲೋರ್, ಸಿ ಫ್ಲೋರ್ ಅಂತ ಚಿಕ್ಕದೊಂದಿತ್ತು. ಅದು ಇದಾಯಿತು, ಪಟಾಕಿದು. ಅದು ಮದ್ದು ದಾಸಿ ಇಟ್ಬಿಟ್ಟಾನೆ, ಅದು ಬರ್ನ್ ಆಯಿತು ಮೇಲ್ಗಡೆ. ಅದು ಏನಾಯಿತು ಅಂದರೆ ಹೆವಿ ಕೊಟ್ಬಿಟ್ಟಿದ್ದಾರೆ, ಬಾರಿಗೆ ಮೇಲೋಗಿ ಇದಾಯಿತು. ಟೋಟಲ್ 52 ಜನ ಹೋದ್ರು. ಎಲ್ಲ ಒಂದು 70-80 ಜನ ಇದ್ದರು. ಸುಮಾರು ಜನ ಆಚೆ ಬಂದರು. ನಮ್ಮ ಫಸ್ಟ್ ಇದೆ, ನಮ್ಮ ಪ್ರೀಮಿಯರಲ್ಲಿ ಆಗಿದ್ದಿದೆ ಫಸ್ಟ್. ಯಾವೆಲ್ಲ ಆಗಿಲ್ಲ ಈ ಥರ. ನಾವು ಸುಮಾರು ಶೂಟಿಂಗಲ್ಲಿ ಮಾಡ್ತೀವಿ, ಸುಮಾರು ಕಡೆ ಆಗಿದೆ. ಇದೆಲ್ಲ ಇಲ್ಲ, ಇದೇ ಫಸ್ಟ್ ಟೈಮ್ ಆಗಿರೋದು. ಈ ಥರ ಲೈಟ್ ಮ್ಯಾನ್ಗಳಿಗೆ ಏನೇನು ಸವಾಲು ಇರುತ್ತೆ, ನಿಮ್ಮ ಕಷ್ಟಗಳು, ಚಾಲೆಂಜ್ ಇರುತ್ತೆ ಸರ್ ಕೆಲಸ ಮಾಡುವಾಗ? ಕೆಲವು ಉದಾಹರಣೆ ನಿಮ್ಮ ಜೀವನದ ಹೇಳ್ಬೋದಾ? ಕೆಲವು ಉದಾಹರಣೆಯಿಂದ ಏನಿಲ್ಲ, ಅದು ಏನೋ ಬದುಕಬೇಕು ಅಂತ ಮಾಡ್ತಾ ಇರ್ತೀವಿ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಇದರಲ್ಲಿ ಡೈರೆಕ್ಟರ್ ಆಗ್ಬೇಕಾ, ಕ್ಯಾಮ್ರಾಮನ್ ಬೇಕಾ, ಅದೆಲ್ಲ ಆಗೋದಿಲ್ಲ ಲೈಟ್ ಮ್ಯಾನ್ ಕೆಲಸ ಮಾಡುವಾಗ.
ಏನೋ ಒಂದು ಕೆಲಸ ಮಾಡ್ಕೊಂಡು ಬದುಕೊಂಡು ಹೋಗ್ತಾ ಇರ್ತೀವಿ. ಅಣ್ಣವ್ರ ಕಂಪ್ನಿಗೆ ಯಾವಾಗ ಬಂದರೆ? ಅಣ್ಣವ್ರ ಕಂಪ್ನಿಗೆ ಬಂದೆ ಒಂದು ನಾವು ಫಸ್ಟ್ ಪಿಕ್ಚರ್ ನಾನು ಒಂದು ಪ್ಯಾಚ್ ವರ್ಕ್ ಒಂದು ಮಾಡಿದ್ರು ಪಿಕ್ಚರು ಮೇಯರ್ ಮುತ್ತನ ಅಂತ. ಸ್ವಿಮ್ಮಿಂಗ್ ಪೂಲಲ್ಲಿ ಸಾಂಗ್ ನಡೀತಾಯಿತ್ತು, ಯಾವುದೋ ಲೈಟ್ಸ್ ತೊಗೊಂಬಂದಿದ್ದು ಮೈಸೂರಿಂದ ಬಂದು ಮಾಡಿಕೊಂಡು ಒಂದು 2 ದಿನ ಮಾಡಿದೋ ಒಂದು ಸ್ವಿಮ್ಮಿಂಗ್ ಪೂಲ್ ಸಾಂಗ್ ಮಾಡಿದೋ ಒಂದು 2 ದಿನ. ಟಿಪ್ಪು ಸುಲ್ತಾನ್ ಬರ್ನಾದ್ಮೇಲೆ ನಾನು ಬೆಂಗಳೂರು ಬಂದಿದ್ದು, ಮನೆ ಶಿಫ್ಟ್ ಮಾಡಿದ್ದು ಇಲ್ಲಿಗೆ. ನಾವು ಸ್ಟುಡಿಯೋ ಮುಚ್ಚಿಬಿಡ್ತಲ್ಲ, ಪ್ರೀಮಿಯರ್ ಮುಚ್ಚಿಬಿಡ್ತು. ಸುಟ್ಟೋದ್ಮೇಲೆ ಮುಚ್ಚಿಬಿಟ್ರು ಸ್ಟುಡಿಯೋ, ಪ್ರೀಮಿಯರ್ ಸ್ಟುಡಿಯೋ ಬಸವರಾಜಪ್ಪನವರು ಮುಚ್ಚಿಬಿಟ್ರು. ಆಮೇಲೆ ಇನ್ನೇನು ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ಬಿಟ್ಟು ಅಷ್ಟೇ ನಮ್ಮ ಅಣ್ಣವರೆಲ್ಲ ಇಲ್ಲಿದ್ದರು, ಯೂನಿಟ್ ಮಾಡಿಕೊಂಡಿದ್ರು. ಗಣೇಶ್ ಮಿಸ್ ಅಂತ, ಆರುಮುಗಮ್ ಅಂತ ಗಣೇಶ್ ಮಿಸ್ ಅಂತ ಯೂನಿಟ್, ಅಲ್ಲಿ ಬಂದು ಕೆಲಸ ಮಾಡ್ತಿದ್ದೋ. ಆಮೇಲೆ ಹಂಗೆ ಏನು ಮಾಡ್ತು, ಸ್ವಲ್ಪ ದಿನ ಮಾಡ್ತಾ ಮಾಡ್ತಾ ಇದು ರಾಜ್ಕುಮಾರ್ ಕಂಪ್ನಿಗೆ ಹೋದೋ. ಅಲ್ಲಿ ರಾಜ್ಕುಮಾರ್ ಕಂಪ್ನಿ ಒಂದು 15 ದಿನ. ಅದಕ್ಕೆ ಮುಂಚೆ ನಾವು ಅಲ್ಲಿ ಹೊಸ ಬೆಳಕು, ಕಾಮನ್ ಬಿಲ್ಲು, ನಾನಿನ್ನ ಮರೆಯಲಾರೆ, ಮಯೂರ, ನಾನು ಬಿಡಲಾರೆ, ಅದು ಸುಮಾರು ಪಿಕ್ಚರ್, ಆವನೆಡೆ, ಊಟಿ ಒಳಗೆಲ್ಲ ಮಾಡಿದ್ವಿ, ಎಲ್ಲ ಪಿಕ್ಚರ್ ಮಾಡಿ. ಕೆಲಸ ಮಾಡಿದ ಅನುಭವ ಅಂದರೆ ಅವ್ರ ಹತ್ರ ಒಂದು ಮಜಾ ಆಯಿತು. ಬೆನ್ನು ತಟ್ಟಿ ಕೆಲಸ ಮಾಡಿಸಿರೋರು, ಖುಷಿ ಇರೋದು, ಒಂದು ಊಟ ತಿಂಡಿ ಟೈಮಿಂಗ್ಸು ಒಂಥರ ಸಿಸ್ಟಮ್ ಇತ್ತು. ಭಯ ಇಲ್ಲ, ಅಣ್ಣವ್ರಿದ್ದಾರೆ, ಏನು ಭಯ ಇಲ್ಲ. ಯಾವುದಕ್ಕೂ ಅವರು ನಾನಿದ್ದೀನಿ ಅಂತ ಇರ್ತಾರೆ. ನಮಗೆ ಕೆಲಸ ಮಾಡ್ಬೇಕಾದ್ರೂ ಭಯ ಇರಲ್ಲ. ಅಕ್ಕಪಕ್ಕ ಯಾರಾಗ ಬಂದು ಗಲಾಟೆ ಮಾಡ್ತಾರ, ಅದು ಇದು ಏನಿಲ್ಲ. ಒಳ್ಳೆ ಊಟ ತಿಂಡಿ, ಸಾಯಂಕಾಲ ಪೇಮೆಂಟ್ ಕೊಟ್ಬಿಡೋರು, ಹೋಗೋ ಕಡೆ ರೂಮ್ಸುಗಳು ಅದು ಇದು ಎಲ್ಲ ಚೆನ್ನಾಗಿ ಮಾಡ್ಕೊಡೋರು. ಏನು ತೊಂದರೆ ಕೊಡ್ತಿರ್ತಾರೆ ನಮಗೆ. ಅವ್ರ ಮನೆ ಮಕ್ಕಳ ಥರ ಸಾಕ್ತಿದ್ರು. ಲೈಟ್ನವ್ರನ್ನೆಲ್ಲ ರೆಸ್ಪೆಕ್ಟ್ ಕೊಡೋರು, ಯೂನಿಟ್ನವ್ರು ಬಂದರು ಅಂತ ನೋಡ್ಕೊಳ್ಳೋರು. ಇಲ್ಲ ಇಲ್ಲ, ಎಲ್ಲರೂ ಒಂದೇ ಥರ. ನಾನು ಅವ್ರು ಎಲ್ಲಿ ಊಟ ಮಾಡ್ತಾರೆ ನಮ್ಮನ್ನ ಅಲ್ಲೇ ಕುಂತು ಊಟ ಮಾಡಿಸೋರು ಅವಾಗ. ಆಗಿದೆ. ಕಾಮನ್ ಮಿಲ್ಲಲ್ಲೆಲ್ಲ ನಾವು ಎಲ್ಲ ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡ್ತಿದ್ದೋ. ರತ್ನಕವಿ ಕಾಳಿದಾಸ ಶೂಟಿಂಗ್ ಹೋಗಿದ್ದೋ ಒಂದ್ಸತಿ ಅವ್ರ ಮನೆಗೆ, ಊರಿಗೆ, ಚಾಮರಾಜನಗರಕ್ಕೆ ಸಾಂಗ್ ಮಾಡೋಕ್ಕೆ. ಅದನ್ನೇನೆ ಡೈರೆಕ್ಟರ್ಸ್ ತೀರ್ಕೊಬಿಟ್ರಲ್ಲ, ರೇಣುಕಾ ಶರ್ಮ ಅವರು, ಅವ್ರ ಪಿಕ್ಚರ್ಗೆ. ಅದು ಅಲ್ಲಿ ಎಲ್ಲ ಪಾಪ ಮಟನ್ ಗಿಟನ್ ಎಲ್ಲ ಹೊಡೆದು, 2 ಕುರಿ ಎಲ್ಲ ಹೊಡೆದು ಊಟ ಎಲ್ಲ ಹಾಕ್ಸಿ ಫಸ್ಟು ನಮ್ಮನ್ನೆಲ್ಲ ಊಟ ಮಾಡಿಸಿ. ಆಮೇಲೆ ಅಣ್ಣವ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಮನೇಲಿ ಏನಾದ್ರು ಫಂಕ್ಷನ್ ಇದ್ದರೆ ಫಸ್ಟ್ ನಮ್ಮನ್ನೇ ಲೈಟ್ನವ್ರನ್ನ ಕರೆಸಿ ಫಸ್ಟ್ ಊಟ ಹಾಕ್ಸಿ, ನಮ್ಮ ಜೊತೆಲಿ ಅವರು ಅಮ್ಮ ಪಾರ್ವತಮ್ಮವ್ರು ಕುಂತ್ಕೊಂಡು ಊಟ ಮಾಡಿ ಅಲ್ಲಿ ನಮ್ಮನ್ನು ಕಳಿಸ್ಬಿಟ್ಟು ಆಮೇಲೆ ಹೊರಗಡೆ ಅವ್ರಿಗೆಲ್ಲ ಊಟ ಮಾಡಿಸ್ತಿದ್ರು ಅವರು. ಹೌದು, ಫಸ್ಟ್ ವರ್ಕರ್ಸ್ಗಳಿಗೆ ಜಾಸ್ತಿ ಚೆನ್ನಾಗಿ ನೋಡ್ಕೊಳ್ತಿದ್ವಿ. ನನ್ನ ಮಟ್ಟಿಗೆ, ನನ್ನ ತಿಳಿದ ಮಟ್ಟಿಗೆ ನನಗೆ ನೋಡಿದ್ವಿ, ನಾವು ಮಾಡಿದ್ವಿ. ದೊಡ್ಡ ಗುಣ. ಆಮೇಲೆ ಒಂದು ಇದಿಲ್ಲ, ನಾನು ಅನ್ನೋದು ಒಂದು ಇದಿಲ್ಲ ಅವ್ರ ಹತ್ರ. ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ಕೆಲಸ ಮಾಡಿಸೋರು. ಆಮೇಲೆ ಏನಾದ್ರು ರೋಡಲ್ಲಿ ಶೂಟಿಂಗ್ ಮಾಡ್ತಿದ್ರೆ, ಮೈಸೂರಲ್ಲಿ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಲ್ಲ, ಏನಾದ್ರು ಹೋದ್ರೆ ಅದು ತಿಂಡಿಗಳು ಅದು ಇದು ಬರೋದು. ಅವಾಗೆಲ್ಲ ಕುಕ್ಕಿಯಲ್ಲಿ ಎತ್ಕೊಂಬರೋರು. ಬುಟ್ಟಿಯಲ್ಲಿ ಕೊಬ್ಬರಿ ಮಿಠಾಯಿ, ಕಲ್ಲಗೆ ಮಿಠಾಯಿ, ಅದು ಇದು ಎಲ್ಲ ಹೋಗ್ಬಿಟ್ಟು ಅದೇನೋ ಕಾಳುಗಳೆಲ್ಲ ಬರೋದು, ಎಲ್ಲ ಕೊಡ್ಸೋರು. ರೋಡಲ್ಲಿ ಇರೋರಿಗೆಲ್ಲ ಅಣ್ಣವ್ರೆ ಕೊಡ್ಸೋರು. ಎಲ್ಲರಿಗೆ ಹುಡುಗರಿಗೆಲ್ಲ ಕೊಡ್ರಿ, ನಮ್ಮ ಹುಡುಗರಿಗೆ ಅಂತ ಕೊಡಿಸಿ ತಿನ್ಸು. ನಾವು ಮಾತ್ರ ಬೇಜಾರು ಸತಿ ತಿಂದಿದ್ದೀವಿ. ಅವಾಗ ಏನಿಲ್ಲಲ್ಲ ಸರ್, ಅವಾಗೇನು ಒಂದು ಇದಿಲ್ಲಲ್ಲ ಸರ್. ಅವಾಗ ಅದೇ ಟೇಸ್ಟ್ ಇತ್ತು, ಚೆನ್ನಾಗಿದೆ. ಈಗ ಅದೆಲ್ಲ ಇದು, ಅವಾಗೆಲ್ಲ ಅದೆಲ್ಲ ನೀಟ್ನೆಸ್ ಇತ್ತು. ಅದೆಲ್ಲ ಒಂಥರ ಪ್ಲಾಸ್ಟಿಕ್ ಕವರೆಲ್ಲ ಮುಚ್ಕೊಂತಾರೆ ಬಿಟ್ಟಿಲ್ಲ. ಆಮೇಲೆ ಸೌತೆಕಾಯಿ ಬರೋದು, ಅದು ಇದು ಎಲ್ಲ ಕೊಡ್ಸೋತಾರೆ ಅವರು. ಸುಮ್ಮನೆ ಬಿಡ್ತಿತ್ತಿಲ್ಲ, ಚೆನ್ನಾಗಿದ್ದು. ಇಲ್ಲ, ಒಳ್ಳೆ ವ್ಯಕ್ತಿ. ನಮ್ಮ ತೆಗೆದ ಮಟ್ಟಿಗೆ ಒಳ್ಳೆ ವ್ಯಕ್ತಿ. ನನ್ನ ಮದುವೆಯಲ್ಲಿ ಕೇಳೋದು 80ರಲ್ಲಿ ಮದುವೆ ಆಯಿತು ನನಗೆ. ಹೋಗಿ ಆವಾಗ ಇದು ನಡೀತಿತ್ತು, ಅದೇ ವಸಂತಗೀತೆ ಪಿಕ್ಚರ್ ನಡೀತಿತ್ತು ಅವಾಗ. ಅಲ್ಲ ಹಿಂಗಾಗಿದೆ ನೋಡಿ. ಅವಾಗ ಒಂದು 300 ರೂಪಾಯಿ ಕೊಟ್ಟರು ಅವಾಗ. ಅದೇ ಅದು 300 ರೂಪಾಯಿ ಮಂದಿ ಅವಾಗ ಒಂದು 10,000 ಇದ್ದಂಗೆ. ನಾನು ಬರೋಕ್ಕೆ ಟೈಮ್ ಇಲ್ಲಪ್ಪ, ನೀವು ಮದುವೆ ಮಾಡ್ಕೊಳ್ಳಿ ಅಂತ ಕೊಟ್ಟರು. ಈಗ ಆಮೇಲೆ ನೆಕ್ಸ್ಟು ಇಲ್ಲಿ ಬಂದು ಮಾಡ್ದೋ, ಬೆಂಗಳೂರಲ್ಲಿ ಬಂದು ಸುಮಾರು ಪಿಕ್ಚರ್ ಮಾಡ್ದೋ. ಅದೇ ಇಲ್ಲಿಗೆ ವಸಂತಗೀತೆ ಪಿಕ್ಚರ್ ಮಾಡ್ತಿದ್ವಲ್ಲ, ಗಣೇಶ್ ಮಿಸ್ ಪಿಕ್ಚರು, ಅಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ ಹೋಗಿ ಸೇರಿದು. ನಮ್ಮಲ್ಲೊಬ್ಬ ನಮ್ಮ ಪ್ರಕಾಶ ಅಂತ ಒಬ್ಬ ಇದ್ದ, ನಮ್ಮ ಪ್ರೀಮಿಯರಲ್ಲಿ ಲೈಟ್ ಮ್ಯಾನ್ ಆಗಿದ್ದ. ಅವನು ಆಲ್ರೆಡಿ ಬಂದು ಅಲ್ಲಿ ಸೇರ್ಕೊಂಡಿದ್ದ ಕ್ಯಾಮ್ರಾ ಅಸಿಸ್ಟೆಂಟಾಗಿ. ರಾಮಚಂದ್ರು ಅಂತ ಇಬ್ಬರಿದ್ರು. ಅವ್ರ ಕಡೆ ಹೋಗಿ ಅಲ್ಲಿ ಸೇರಿದು. ಯೂನಿಟ್ ಓಪನ್ ಆಯಿತು. ಅಷ್ಟೆಲ್ಲ ಅವಾಗ ಯೂನಿಟ್ ಓಪನ್ ಇರಲಿಲ್ಲ ಅವಾಗ. ಸ್ಟಾರ್ಟಿಂಗಲ್ಲಿ ನಾವು ಈ ಪಿಕ್ಚರೆಲ್ಲ ಮಾಡುವಾಗ ಅವ್ರದ್ದು ಯೂನಿಟ್ ಇರಲಿಲ್ಲ, ಅನ್ನೋರ್ದೇನಿಲ್ಲ. ಆಮೇಲೆ ಯೂನಿಟ್ ಓಪನ್ ಮಾಡಿದ್ರು. ಆಮೇಲೆ ಆ ಯೂನಿಟ್ ಆದಮೇಲೆ ಒಂದು 5 ವರ್ಷ ಬಿಟ್ಬಿಟ್ಟು ನಾವು ಅಲ್ಲಿ ಸೇರಿಕೊಂಡು ಇವತ್ತವರೆಗೂ ಅಲ್ಲೇ ಮಾಡ್ತಾಯಿದ್ದೀವಿ. ವಜ್ರೇಶ್ವರಿಯಲ್ಲಿ ಪೂರ್ಣಿಮಾದಲ್ಲಿ ಮಾಡಿ, ಪೂರ್ಣಿಮಾ ಔಟ್ಡೋರ್ ಯೂನಿಟು. ವಜ್ರೇಶ್ವರಿ ಬಂದು ಕಮೆಂಟ್ಸ್, ಅದು ವಜ್ರೇಶ್ವರಿ ವಿಜಿತೆಲ್ಲ ಮಾಡ್ತಾಯಿದ್ವಿ.
ಹೇಗೆ ಹ್ಯಾಂಡ್ ಓವರ್ ಮಾಡಿ ಟ್ರೀಟ್ಮೆಂಟ್ ಅವ್ರ ಕಂಪ್ನಿಲಿ? ಚೆನ್ನಾಗಿದೆ, ಅದ್ರ ಬಗ್ಗೆ ಏನು ಮಾಡಿಲ್ಲ. ನಮಗೆಲ್ಲ ಒಳ್ಳೆ ಊಟ ತಿಂಡಿ, ವಾರಕ್ಕೆ 3 ದಿನ ಮಟನ್ಸು, 2 ದಿನ ಸ್ವೀಟು ಎಲ್ಲ ಊಟ ತಿಂಡಿ ಚೆನ್ನಾಗಿ ನೋಡ್ಕೊಳ್ಳೋರು. ನಮ್ಮ ಮಕ್ಕಳ ಥರ ನೋಡ್ಕೊಳ್ಳೋರು. ಸಾಯಂಕಾಲ ಆದರೆ ಡೈಲಿ ಪೇಮೆಂಟ್ ಕೊಟ್ಬಿಡೋರು. ಏನು ತೊಂದರೆ ಕೊಡ್ತಿದ್ದಿಲ್ಲ. ಚೆನ್ನಾಗಿದ್ದೆ ಸರ್ ಹತ್ರ. ಅವ್ರು ಹೋದ್ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಹಿಂಗೆ ಆಗಿರೋದು. ಓಕೆ. ಅವ್ರ ಕಂಪ್ನಿ ಯಾವ ಕೆಲಸ ಮಾಡೋದು ಸಿನಿಮಾ ಬಂದಮೇಲೆ ಇಲ್ಲಿ ಸಾಧಾರಣ ಅಂದರೆ ನಿಮಗೆ ಒಂದು ಅವ್ರ ಮಗನ ಪಿಕ್ಚರ್ 3 ಪಿಕ್ಚರ್ ಮಾಡ್ದು. ಪುನೀತ್ ಅವ್ರ ಪಿಕ್ಚರು ಜಾಕಿ, ಅರಸು, ಆಮೇಲೆ ಇನ್ನೊಂದು 3 ಪಿಕ್ಚರ್ ಮಾಡಿದ್ವಿ. ಎಲ್ಲ ಮಾಡಿ ಆಮೇಲೆ ಒಂದೊಂದಾಗ ಮಾಡ್ತಾನೆ ಇದ್ದವ್ರು. ಹಲೋ ಮೇಡಮ್, ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ. ನನ್ನೇ ಹಿಡ್ಕೋಬೇಕು ಅಂತ ಆಸೆ ಏನಿಲ್ಲ, ಗಟ್ಟಿಯಾಗಿ ಏನು ಸಿಗುತ್ತೋ ಅದನ್ನ ಹಿಡ್ಕೊಂಡು ಕೂತ್ಕೊಳ್ಳಿ. ಬಾಮ ಇದ್ರು ಗೋವಿಂದಣ್ಣ ಅಂತ ಅವಾಗ ಸ್ಟಾರ್ಟಿಂಗಲ್ಲಿ. ಅವ್ರು ಬಂದು ನೋಡ್ಕೊಳ್ಳೋರು. ಮೇಂಟೈನ್ ಎಲ್ಲ ಅವ್ರದ್ದೇ. ಪಾರ್ವತಮ್ಮ ಅವ್ರು ಇರ್ತಿದ್ರು ಮೇಂಟೈನು. ಅವರು ಹೊರಗೆ ಗೋವಿಂದರಾಜ್ ಅಂತಿದ್ರು, ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಿರೋರು. ಅವ್ರು ಅಳಿಯ ಮೇಂಟೈನ್ ಮಾಡ್ತಿದ್ರು. ಮದುವೆ ಆದಮೇಲೆ ಎಲ್ಲ ಅವರವರು ಬೇರೆ. ಈ ಅಣ್ಣವ್ರ ಜೊತೆ ಕಂಪ್ನಿ ಕೆಲಸ ಮಾಡೋ ಯಾವ್ದಾದ್ರು ಮರೆಯಲಾದ ನೆನಪುಗಳು? ಸಿಸ್ಟಮ್ ನಡೆಯೋದು. ಬೆಳಗ್ಗೆ ಶೂಟಿಂಗ್ ಅಂದರೆ ಶೂಟಿಂಗು, ಪ್ಯಾಕಪ್ ಅಂದರೆ ಪ್ಯಾಕಪ್, 5 ಗಂಟೆ 6 ಗಂಟೆ ಪ್ಯಾಕಪ್ಪು ಸಿಸ್ಟಮಾಗಿ ಮಾಡ್ಕೊಂಡು ಹೋಗ್ತೀವಿ. ಯಾವ ಕ್ಯಾಮ್ರಾಮನ್ ಜೊತೆ ಕೆಲಸ ಮಾಡೋದು? ನಾವು ಮಾಡಿದ್ದೀವಿ. ಚಿಟಿ ಬಾಬು ಕ್ಯಾಮ್ರಾಮನ್ ಮಾಡಿದ್ದೀವಿ, ಮಧುಸೂದನು, ಎನ್ ಜಿ ರಾವ್ ಕ್ಯಾಮ್ರಾಮನು, ಎನ್ ಜಿ ರಾವ್ ಅಂತ ಹಳೆ ಕ್ಯಾಮ್ರಾಮನು, ಶುಭಮಂಗಳ ಸುಮಾರು ಪಿಕ್ಚರ್ ಮಾಡಿದ್ದಾರೆ, ಅವ್ರು ಮಾಡಿದ್ದೀವಿ. ಮಧುಸೂದನ್ ಇದ್ದರು, ಗೊತ್ತಲ್ಲ ಮಧುಸೂದನ್, ಪಿ ಕೆ ಪ್ರಕಾಶ್ ಅವರಿದ್ದರು, PS ಪ್ರಕಾಶ್ ಅಂತ ಅವರಿದ್ದರು. ಆಮೇಲೆ ಇವರು ನಮ್ಮ ಮೆನನ್ ಸಾರ್ ಇದ್ದರು, ಕ್ಯಾಮ್ರಾಮನ್ ಮೆನನ್ ಅಂತ. MP ಶಂಕರ್ ಪಿಕ್ಚರೆಲ್ಲ ಅವಾಗ ನಾವು ಅಲ್ಲೇ ಮೈಸೂರಲ್ಲೇ ಮಾಡ್ತಿದ್ದೆವು. MP ಶಂಕರ್, ಮೆನನು, ಚಿಟಿ ಬಾಬು ತುಂಬ ಪಿಕ್ಚರ್ ಕೆಲಸ ಮಾಡಿದ್ದೀವಿ. ಎನ್ ಜಿ ರಾವ್ ಇದ್ದಾರೆ, ಎನ್ ಜಿ ರಾವ್ ಪಿಕ್ಚರ್ ಮಾಡಿದ್ದೀವಿ. MP ಶಂಕರ್ ಜೊತೆ ಕೆಲಸ ಮಾಡಿದ ಅನುಭವ? MP ಶಂಕರ್ ಓಕೆ ಸರ್. MP ಶಂಕರ್ ಬಗ್ಗೆ ನಮಗೇನು ತೊಂದರೆ ಕೊಡ್ತಿದ್ದಿಲ್ಲ. ಅವರು ಒಂಥರ ಫ್ಯಾಮಿಲಿ ಥರ ಮಾಡ್ಕೊಂಡು ಕಾಡಿನ ರಾಜ ಮಾಡ್ದು, ಆಮೇಲೆ ಕಲರ್ ಕಳ್ಳ ಮಾಡ್ದು, ನಾರಿ ಮುಣಿದ್ರೆ ಮಾರಿ ಮಾಡ್ದು, ಒಂದೊಂದಾಗಿ ಮಾಡ್ಕೊಂಡೇ ಬರ್ತಾಯಿದ್ದು. ಸೂರ್ಯ, ಕೆಂಪು ಸೂರ್ಯ ಒಂದು ಅಂಬರೀಷ್ ಪಿಕ್ಚರ್ ಮಾಡ್ದು. ಚೆನ್ನಾಗಿ ನೋಡ್ಕೊಳ್ಳೋರು ಸರ್. ಅವ್ರದ್ದು ಏನೋ ಬ್ಯಾಟ ತಿಂಡಿ ಊಟ ಎಲ್ಲ ಸಿಸ್ಟಮಾಗಿ ಮಾಡ್ಕೊಳ್ತೀವಿ. ಕೆಲಸ ಕರೆಕ್ಟಾಗಿ ಮಾಡ್ಬೇಕು ಅವ್ರಿಗೆ. ಕೆಲಸ ನಿಲ್ಲಿಸ್ಬಿಟ್ರೆ ಅವ್ರಿಗೆ ಕೋಪ ಬರೋದು. ನಾವು ಫಾಸ್ಟಾಗಿರ್ತಿದ್ದೋ. ಹುಡುಗರೆಲ್ಲ ಭಾಳ ಫಾಸ್ಟಾಗಿರ್ತಿದ್ದೋ. ಹುಡುಗರೆಲ್ಲ ಚಿಕ್ಕ ಹುಡುಗರು ಅವಾಗಲ್ವಾ, 20 ವರ್ಷ 25 ವರ್ಷ ಹುಡುಗರು ಎಲ್ಲ ಕೈ ಹೊಡೆದ್ರೆ ಟಕ್ಕಂದೆ ಕೆಲಸ ಮುಗಿಸುವ. ಲೈಟ್ ಅಂದರೆ ಲೈಟಲ್ಲಿ ರೆಡಿ. ಇಲ್ಲಿ ನೀವು ಶೂಟಿಂಗ್ ಮಾಡ್ತೀರಾ, ಅಲ್ಲಿ ಇನ್ನೊಂದು ಕಡೆ ರೆಡಿ ಮಾಡ್ತಿದ್ದೋ. ಹಂಗೆ ಅಲ್ಲಿ 3 ಜನ ಮಾಡೋರು, ಇಲ್ಲಿ 3 ಜನ ಮಾಡೋರು. ನಮಗೂ ಏನೂ ತೊಂದರೆ ಕೊಡ್ತಿದ್ದಿಲ್ಲ, ಆರಾಮಾಗಿದ್ದು. ಅದೇ ವಿಷ್ಣುವರ್ಧನ್ ಪಿಕ್ಚರ್ ಫಸ್ಟು ವಂಶವೃಕ್ಷ ಒಂದು ಪಿಕ್ಚರ್ ಮಾಡ್ದ, ಆಮೇಲೆ ನಾಗರಾವ್ ಮಾಡ್ದ, ಆಮೇಲೆ ಇದು ಕೆಂಪು ಸೂರ್ಯ, ಅದೇ MP ಶಂಕರ್ ಪಿಕ್ಚರ್ ಒಂದು ಮಾಡಿದ್ರಲ್ಲ, ಕುದುರೆ ಇದು ಬರೋದು. ಅವರು ಸುಮಾರು ಪಿಕ್ಚರ್ ಮಾಡ್ಕೊಂಡಿದೆ ಅವ್ರದ್ದು. ಒಂಥರ ಚೆನ್ನಾಗಿ ಇದನ್ನು ಹಾಕೊಂಡು ನಮ್ಮ ಹತ್ರ ಎಲ್ಲ ಜಾಲಿ ಐತಿ. ಅವರು ಈ ಥರ ಭೇದ ಇಲ್ಲ ನಮ್ಮ ಹತ್ರ. ನಮ್ಮನ್ನು ಕಂಡ್ರೆ ಸ್ವಲ್ಪ ಕುಮಾರ್ ಅಂತ ಅವ್ರ ಹೆಸರು ಇದ್ದಿದ್ದು ಫಸ್ಟ್ ಸ್ಟಾರ್ಟಿಂಗು. ಆಮೇಲೆ ವಿಷ್ಣುವರ್ಧನ್ ಅಂತ ಹೆಸರಿಟ್ಟರು. ನಾವೆಲ್ಲ ಕುಮಾರಣ್ಣ ಅಂತಲೇ ಕೂಗ್ತಿದ್ದೋ, ಕುಮಾರ್ ಸಾರ್ ಅಂತಲೇ ಕೂಗ್ತಿದ್ದೋ. ವಿಷ್ಣುವರ್ಧನ್ ಅಂತ ಯಾರು ಕೂಗ್ತಿದ್ದಿಲ್ಲ. ನಾವು ಕುಮಾರಣ್ಣ ಬನ್ನಿ ಅಂತಲೇ ಕೂಗ್ತಿದ್ದೋ. ಬರೋರು ನಮ್ಗೆ ಹಿಂಗನ್ನೋರು ಕಿಂಡಲ್ ಮಾಡಿಸೋದು. ನಾವು ಹಳೆ ಹೆಸರು ಅದೇ ಇದ್ದಿದ್ದವ್ರಿಗೆ, ಕುಮಾರ್ ಅಂತ. ವಂಶವೃಕ್ಷ ಮಾಡ್ಬೇಕಾದ್ರೆ ಕುಮಾರ್ ಅಂತಲೇ ಹೇಳ್ತಿದ್ದೆ. JVR ಪಿಕ್ಚರ್ ಡೈರೆಕ್ಟ್ರು ಗಿರೀಶ್ ಕಾರ್ನಾಡು ಕಾರಂತು ಆ ಪಿಕ್ಚರ್ ಮಾಡೋದು. ಅದು ಹೀರೋ ಬಂದು ಇವರು ಚಂದ್ರಶೇಖರ್ ಹೀರೋ. ಅದರಲ್ಲಿ ಬಲಿಯಂತಿ ಇದು ಮಾಡಿದ್ರಲ್ಲ, ಡಾಕ್ಟರ್ ಗುಡ್ಡ ಮೇಲೆ ಮಾಡಿದ್ರಲ್ಲ, ಅವರು ಹೀರೋ. ಇವ್ರಿಗೆ ಒಂದು ಸಣ್ಣ ಕ್ಯಾರೆಟ್ ಕೊಟ್ಟಿದ್ರು ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಥರ. ಆಮೇಲೆ ನಾಗರಾವು ನಮ್ಮ ಪ್ರೀಮಿಯರಲ್ಲೇ ಇದು ಇಟ್ಟರು. 12 ಜನ ಹೀರೋ ಬಂದರು. ಅದರಲ್ಲಿ ಇವರೇ ಸೆಲೆಕ್ಟ್ ಆಗೋದು ಅಂತ ನಾವು ಅವರಿಗೆ ಸತ್ಯವಾಗಿ ಹೇಳಿದ್ರು. ವಿಷ್ಣುವರ್ಧನ್ಗೆ ಸೆಲೆಕ್ಟ್ ಮಾಡೋಕ್ಕೆ ನಾಗರಾವ್ ಪಿಕ್ಚರ್ ಹೀರೋ ಯಾರು ಮಾಡೋದು ಅಂತ. ಆಮೇಲೆ ನೀವೇ ಸರ್ ಸೆಲೆಕ್ಟ್ ಆಗೋದು ಕುಮಾರ್ ಅವರೇ, ನೀವೇ ಆಗ್ತೀರಾ ಬಿಡಿ. ಧರ್ಮೇಂದ್ರನ್ ಸ್ಟೈಲ್ ದಾಸ್ ವಿಷ್ಣುವರ್ಧನ್ ಅವ್ರಿಗೆ. ಧರ್ಮೇಂದ್ರನ್ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ. ನೀವೇ ಸೆಲೆಕ್ಟ್ ಆಗೋದು ಅಂತ ಹೇಳ್ದ. ಕರೆಕ್ಟಾಗಿ ಅವರೇ ಸೆಲೆಕ್ಟ್ ಆಗ್ಬಿಟ್ರು. ಅಷ್ಟೇ ತಾನೇ? ನಾನು ಕಾಲೇಜಲ್ಲಿ ಇದ್ರು ಒಂದೇ, ಲಾಕಪ್ ನಲ್ಲಿ ಇದ್ರು ಒಂದೇ, ಯಾವುದಕ್ಕೂ ಸಿದ್ಧ. ಒಂದು 12 ಜನ ಬಂದಿದ್ರು ಸೆಲೆಕ್ಟ್ ಮಾಡೋಕ್ಕೆ. ಅದೇ ನಮ್ಮ ಫ್ಲೋರಲ್ಲಿ ಅಲ್ಲೇ ನಡೀತಿದ್ದು, ಪ್ರೀಮಿಯರಲ್ಲೇ. ಆಡಿಷನ್ ಮಾಡಿಸಿ ಪುಟನ ಅವ್ರು ನಿಂತು ಕೊನೆಗೆ ನಾವು ಹೇಳ್ದೆ ನೀವೇ ಬರೋದು ಇದಕ್ಕೆ ನಾಗರಾವ್ ಸೆಲೆಕ್ಷನ್ ಅಂತ. ಕೊನೆಗೆ ಅವರೇ ಬಂದರು. ಅದೇ ಗೆಜ್ಜೆ ಇದು ಮಾಡಿದ್ವಲ್ಲ ನಾವು, ಒಂದು ಪಿಕ್ಚರ್ ಮಾಡಿದ್ವಲ್ಲ ವಂಶವೃಕ್ಷ. JVR ಪಿಕ್ಚರ್ ಅದು. JVR ಡೈರೆಕ್ಷನ್ನು ಗಿರೀಶ್ ಕಾರ್ನಾಡ್ ಮಾಡಿದ್ವಿ. ಅವಾಗ ಆ ಪರಿಚಯ ಆಯ್ತಲ್ಲ ಮಾತಾಡ್ಸಿ. ಲೈಟಿಂಗ್ ಅಂದರೆ ನಮಗೆ ನಾಳೆ ಬೆಳಗ್ಗೆ ನೋಡಿ ಸೆಟ್ಟಲ್ಲಿ ಶೂಟಿಂಗ್ ಬೆಳಗ್ಗೆ ಅಂದರೆ ಬೆಳಗ್ಗೆ ನಾವು ಒಂದು 1 ಅವರ್ ಮುಂಚೆನೇ ಹೋಗ್ಬಿಟ್ಟು
ಎಲ್ಲ ಇಳಿಸಿ ಫ್ಲೋರಲ್ಲಿಗೆ ಎಲ್ಲ ರೆಡಿ ಮಾಡಿ ಇಡಬೇಕು. ಸ್ಟ್ಯಾಂಡು, ಕಟ್ರು, ಫ್ಲಾಗ್ಗಳು ಇಟ್ಟಿದ ಕೂಡಲೇ ಬಂದ್ಕೂಡಲೇ ಕ್ಯಾಮ್ರಾಮನ್ ಹೇಳೋರು ಇಲ್ಲೊಂದು ಲೈಟ್ ಇಡಿ, ಕೀ ಲೈಟು, ಅಲ್ಲೊಂದು ಲೈಟ್ ಇಡಿ, ಇಲ್ಲೊಂದು ಲೈಟ್ ಇಡಿ, ಬ್ಯಾಕ್ ಲೈಟ್ ಇಡಿ, ಮೇಲ್ಗಡೆ ಒಂದು ಲೈಟ್ ಏರಿಸಿ ಕಟ್ಟಿ ಅಂತ ಹೇಳೋರು. ಬ್ಯಾಕ್ ಲೈಟ್ ಮೇಲಿಂದ ಟಾಪಲ್ಲಿ ಕಟ್ಟಿ ಅನ್ಬೇಕು. ಆಮೇಲೆ ಕೆಳಗಡೆ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಕೆಲವು ಡೇಸಿನ ಜಾಗದಲ್ಲಿ ಜಾಗ ಇರಲ್ಲ, ಮೇಲ್ಗಡೆ ಇರ್ತದೆ, ಮೇಲ್ಗಡೆ ಕಟ್ಟಿಸ್ಬಿಡ್ತಾರೆ. ಎಲ್ಲ ಕಟ್ಟಿಸ್ಬಿಟ್ಟು ಬೌನ್ಸ್ ಮಾಡಿಸ್ತಾರೆ, ಬಟ್ಟೆಗಳು ಕಟ್ಟಬೇಕು. ಅಲ್ಲಿಂದ ಒಂದು ಪಾರ್ಲೆಟ್ ಹಾಕಿ ಅಂತಾರೆ ಪ್ಲಾಟ್ಫಾರ್ಮ್ ಮೇಲಿಂದ. ಕೆಳಗಡೆ ಫುಲ್ಲು ಗಿಟ್ ಕ್ಲಾತು, ಸಿಲ್ಕ್ ಕ್ಲಾತ್ಗಳೆಲ್ಲ ಕಟ್ಬಿಟ್ಟು ರೆಡಿ ಮಾಡಿ ಇಡಬೇಕು. ಆಮೇಲೆ ಈಗ ಜೂನಿಯರ್ ಅವಾಗ ಈಗ ಪಾರ್ಲೆಟು, ಅವಾಗ ಜೂನಿಯರ್ ಪನಿಯರ್ ಇತ್ತು. ಅವಾಗ ಹಾಕ್ಬಿಟ್ಟು ಅವಾಗೆಲ್ಲ ಗಿಟ್ ಕ್ಲಾತ್ ಎಲ್ಲ ಇರಲಿಲ್ಲ, ನೆಟ್ಗಳು ಆಗ್ತಿತ್ತು ಜೂನಿಯರ್ಗಳಿಗೆ. ಈಗೆಲ್ಲ ಗಿಟ್ ಕ್ಲಾತ್ ಎಲ್ಲ ಬಂದಿದೆ, ಪೇಪರು ಇಂಥ ಪೇಪರೆಲ್ಲ ಬಂದಿದೆ. ಈಗ ಆ ಪೇಪರ್ ಹಾಕಿ ಕಟ್ ಮಾಡ್ತಿದ್ದೋ, ಬ್ಯಾಕ್ಗ್ರೌಂಡ್ ಲೈಟ್ ಕಟ್ ಮಾಡುವ, ಮುಂದೆ ಲೈಟ್ ಕಟ್ ಮಾಡ್ಕೊಳ್ಳೋ, ಅದೆಲ್ಲ ರೆಡಿ ಸರ್ ಅಂದರೆ ಬಂದು ಡೈರೆಕ್ಟ್ರು ಶಾರ್ಟ್ ತೆಗಿಯೋರು. ಶಾರ್ಟ್ ತೆಗೆದು ಕೂಡಲೇ ಟಕ್ಕಂತ ಏನು ಮಾಡೋದು, ಇಲ್ಲೊಂದು ಶಾರ್ಟ್ ಇಡೋರು, ಟಕ್ಕಂತ ಏನು ಮಾಡೋದು, ಒಂದು ಬೇಬಿ ಒಂದು ಕ್ಲೋಸಪ್ ಇಡೋರು. ಕ್ಲೋಸಪ್ಗೆ ಒಂದು ಲೈಟ್ ಬೇಕು, ಬ್ಯಾಕ್ ಲೈಟು, ಒಂದು ರಿಮ್ ಕೊಡ್ತಿದ್ದೋ, ಒಂದು ಕೀ ಲೈಟ್, ಆ ಪ್ಲೇಟ್ ತೊಗೊಳ್ಳೋಣ, ಆ ಪ್ಲೇಟ್ಸ್ ಒಂದು ಕೊಡ್ತಿದ್ದೋ, ಒಂದು ಪಿಲ್ಲಪ್ಗೆ ಯಾವ್ದಾರು ಒಂದು ಬೋನ್ಸ್ ಮಾಡ್ತಿದ್ದೋ, ಧರ್ಮಕೋಲ್ ಬೋನ್ಸು ಇಲ್ಲ ಏನೋ ಒಂದು ಹಾಕ್ಬಿಟ್ಟು 3 ಪೇಪರ್ ಹಾಕ್ಬಿಟ್ಟು ಮಾಡ್ತಿದ್ದೋ. ಲೈಟ್ ಮ್ಯಾನ್ ಕೆಲಸ. ಅವ್ರನ್ನ ಹೊಂದ್ಕೊಂಡು ಹೋಗ್ಬೇಕು, ಕ್ಯಾಮ್ರಾಮನ್ನ ಹೊಂದ್ಕೊಂಡು ಹೋದ್ರೆ ಲೈಟ್ ಮ್ಯಾನ್. ಹೊಂದ್ಕೊಂಡಿಲ್ಲ ಅಂದರೆ ನಾವು ಯಾರ ಲಿಂಕ್ ಇರ್ತದೆ. ನಮ್ಮ ಪ್ರೀಮಿಯರಲ್ಲಿ ನಮಗೆ ಎಲ್ಲರೂ ನಮ್ಮನ್ನು ನೋಡಿದ್ಕೊಳ್ಳಿ ಎಲ್ಲರೂ ಖುಷಿ ಪಡೋರೆ. ಪ್ರೀಮಿಯರ್ ಯೂನಿಟ್ ಅಂದರೆ ಖುಷಿ ಪಡೋರು. ಇಲ್ಲಿ ಪೂರ್ಣಿಮಾದಲ್ಲಿ ಮಾಡೋರು ಖುಷಿ ಇತ್ತು. ಇವತ್ತವರೆಗೂ ನಾವು ಪೂರ್ಣಿ ಎಲ್ಲ ಜಾಲಿಯಾಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮನ್ನು ಕರೀತಾರೆ, ಇನ್ನು ಇವತ್ತು ಕರೀತಾರೆ ಬನ್ನಿ ಅಂತ. ಗೌರಿ ಶಂಕರ್ ಹತ್ರ ಸುಮಾರು ಪಿಕ್ಚರ್ ಮಾಡಿದ್ದೀವಿ. ಅವನು ಒಳ್ಳೆ ವ್ಯಕ್ತಿ ಪಾಪ. ಫಸ್ಟು ನಮ್ಮ ಶುಭಮಂಗಲ ಪಿಕ್ಚರಲ್ಲಿ ಮಿಚಲ್ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದರು ಕಂಟ್ರೋಲ್ ಸ್ಟುಡಿಯೋದಲ್ಲಿ. ಆಮೇಲೆ ಕ್ಯಾಮ್ರಾಮನ್ ಆದರು. ಆಮೇಲೆ ಸುಮಾರು ಪಿಕ್ಚರ್ ಮಾಡಿದ್ರು. ಅನವರ್ ಕಂಪ್ನಿ ಸುಮಾರು ಪಿಕ್ಚರ್ ಮಾಡಿದ್ರು ನಾವು ಅವ್ರ ಜೊತೆ. ಒಳ್ಳೆ ಕ್ಯಾಮ್ರಾಮನ್. ರಾಮಚಂದ್ರ ರಾಮಚಂದ್ರ ಅವರು ಒಳ್ಳೆ ಕ್ಯಾಮ್ರಾಮನು. ಮಧುಸೂದನ್ ಅವರು ಒಳ್ಳೆ ಕ್ಯಾಮ್ರಾಮನು. PS ಪ್ರಕಾಶ್ ಕ್ಯಾಮ್ರಾಮನ್ ಒಳ್ಳೆಯವರು. NG ರಾವ್ ಅಂತಿದ್ರು. ಶುಭಮಂಗಲ ಎಲ್ಲ ಮಾಡಿದ್ರು. ಸುಮಾರು ಅವರು ಫೇಮಸ್ ಕೊಟ್ಬಿಟ್ಟರು ಫಿಲಿಮ್ ಎಲ್ಲ. ಈಗ ಒಬ್ರು ಕ್ಯಾಮ್ರಾಮನ್ ಇನ್ನೊಬ್ರು ಕ್ಯಾಮ್ರಾಮನ್ ವರ್ಕ್ ಮಾಡ್ತಾರೆ, ಬೇರೆ ಬೇರೆ ಆಗುತ್ತೆ ವರ್ಕು ಅಥವಾ ಅದೇ ಇರುತ್ತೆ? ಇಲ್ಲ, ಒಬ್ಬೊಬ್ರು ಡಿಫ್ರೆಂಟ್ ಆಗಿ ಮಾಡ್ತಾರೆ. ಈಗ ಬಂದಿರೋ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಈಗೆಲ್ಲ ಬೌನ್ಸ್ ಲೈಟು, ಈಗೆಲ್ಲ ಲೈಟ್. ಅವಾಗೆಲ್ಲ ಒಂಥರ ಲೈಟಿಂಗ್ ಕಟ್ಟಿಂಗ್ ಲೈಟ್ಸ್ ಕೊಡ್ತಿದ್ರು ಅವಾಗೆಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರು ಎಲ್ಲ. ಈಗೆಲ್ಲ ಸ್ವಲ್ಪ ಎಲ್ಲ ಚೇಂಜ್ ಆಗಿದೆ. ಕತೆ ಸಿನಿಮಾನೇ ಚೇಂಜ್ ಆಗಿದೆ. ಈಗೆಲ್ಲ ಇದ್ರ ಫಿಲಿಮ್ ಇರುವಾಗ ನಾವು ಮಾಡ್ತಿದ್ದೋ, ಈಗೆಲ್ಲ ಫಿಕ್ಸ್ ಚಿಪ್ ಬಂದಮೇಲೆ ಎಲ್ಲ ಲೈಟಿಂಗು ಚೇಂಜ್ ಆಗ್ಬಿಡ್ತು. ಈಗ ಲೈಟಿಂಗ್ ಎಲ್ಲ ಫುಲ್ ಶಾಫ್ಟ್ ಎಲ್ಲ ಬೌನ್ಸ್ ಮಾಡ್ತಾರೆ. ಡೈರೆಕ್ಟ್ ಯಾರೂ ಹಾಕಲ್ಲ, ಎಲ್ಲ ಬೌನ್ಸ್ ಮಾಡ್ತಾರೆ. ಎಲ್ಲ ಧರ್ಮಕೋಲ್ ಬೌನ್ಸು, ಗಿಡ್ ಕ್ಲಾತ್ ಬೌನ್ಸ್ ಮಾಡ್ತಾರೆ. ಅಂಬ್ರೆಲಾ ಕ್ಲಾತ್ ಹಾಕ್ಬಿಟ್ಟು ಟಾಪಲ್ಲಿ ಕಟ್ಬಿಟ್ಟು ಎಲ್ಲ ಇದು ಮಾಡ್ತೀವಿ. ಈಗ ಟನ್ ಬ್ಯಾಂಕು, ಪವರ್ ಬ್ಯಾಂಕು ಏನೇನೋ ಬಂದ್ಬಿಡ್ತು. ಅವಾಗ ಎಡ್ಲರು, ಸ್ಕೈ ಪ್ಯಾನ್ ಅದು ಏನೇನೋ ಇಟ್ಕೊಂಡು ಮಾಡ್ತಿದ್ದೋ. ಈಗ ಎಲ್ಲ ಲೈಟು ಚೇಂಜ್ ಆಗುತ್ತಲ್ಲ ಸರ್. ಈಗ ಈಜಿ ಆಗೈತೆ ಕೆಲಸ. ಕಟಿಂಗ್ ಜಾಸ್ತಿ ಆಯ್ತು. ಈಗ ಜಾಸ್ತಿ ಕಟಿಂಗ್ ಮಾಡ್ತಾರೆ. 20 ಕಟ್ ಸ್ಟ್ಯಾಂಡ್ ಕೊಟ್ಟರು ಸಾಲಲ್ಲ. ಫ್ಲಾಗುಗಳು ಅವು ಇವು ಎಲ್ಲ. ಈಗ ಜಾಗಗಳು ಚೆನ್ನಾಗಿರುತ್ತೆ ಅಥವಾ ತುಂಬ ಈ ಗುಡ್ಡ ಬೆಟ್ಟದ ಮೇಲೆ ಹೋಗಬೇಕು, ಅವಾಗೆಲ್ಲ ಕೆಲವು ಜನ್ರೇಟ್ರ್ ಹೋಗೋ ಕಡೆ ಇದ್ದರೆ ಲೈಟ್ಗಳು ತೊಗೊಂಡೋಗ್ತಿದ್ದೆ, ಪಾರ್ಲೈಟ್ಗಳು. ಕೆಲವು ಕಡೆ ಪಾರ್ಲೈಟ್ಗಳು ಹೋಗಲ್ಲ ಅಂದರೆ ಏನು ಮಾಡ್ತೀವಿ, ರಿಫ್ಲೆಕ್ಟ್ರು 13 ಸಿಲ್ವರು 12x12 10x10 ತೊಗೊಂಡೋಗ್ತೀವಿ. ಅಲ್ಲಿ ಜಾಗ ಇದ್ದರೆ ಅಲ್ಲಿ ಮೌಂಟ್ ಮಾಡ್ತೀವಿ, ಪ್ಲೇಸ್ ಇದ್ದರೆ. ಇಲ್ಲ ಅಂದರೆ ಏನು ಮಾಡ್ತೀವಿ, ರಿಫ್ಲೆಕ್ಟ್ರಲ್ಲಿ ಮಾಡೋದು, ಧರ್ಮಕೋಲು ಕೆಲವು ಮಾಡ್ಕೊಂಬತ್ತೆ. ಜಾಗ ಇದ್ದರೆ ಜನ್ರೇಟರ್ ತೊಗೊಂಡೋಗ್ತೀವಿ, ಕೇಬಲ್ ಹಾಕೊಂಡು ಹೋಗ್ಬಿಟ್ಟು. ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವು ಇದಾಗ್ಬಿಡ್ತೀವಿ, ಸರಿ ಇಲ್ಲ ಇವರು ಅಂತ ತಗೊಂಡು ಹೋಗ್ತೀವಿ. ಏನಾಗುತ್ತೆ ಅಷ್ಟರ ತೊಗೊಂಡೋಗ್ತೀವಿ. ಏನೇನು ಬಗೋದು ಕ್ಯಾಮ್ರಾಮನ್ಗೆ ಕೇಳ್ಕೊಳ್ತೀವಿ. ಅವಾಗ ಹೇಳ್ತಾರೆ 12x12 ಒಂದು ತೊಗೊಂಬನಿರಪ್ಪ, ಒಂದೆರಡು ಧರ್ಮಕೋಲು, 10x10 ಇದ್ರೆ ತೊಗೊಂಬನ್ನಿ, ಒಂದು ಇದು ತೊಗೊಂಬನ್ನಿ ಅಂತಾರೆ. ಅಂಬ್ರೆಲಾ ಕ್ಲಾತ್ ತೊಗೊಂಬನ್ನಿ ಅಂತಾರೆ. ಬಿಸಿಲು ಜಾಸ್ತಿ ಇದ್ದರೆ ಮೇಲೆ ಅಂಬ್ರೆಲಾ ಹಾಕ್ತಾರೆ, ಅಂಬ್ರೆಲಾ ಕ್ಲಾತ್ ಹಾಕ್ತಾರೆ. ಆಮೇಲೆ 40x40 ಜಾಗ ಇದ್ದರೆ 40x40 ಕಟ್ತೀವಿ, ಪ್ಲೇಸ್ ಇದ್ದರೆ. ಈ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಮಧ್ಯದಲ್ಲಿ ಆ ಥರ ಮಾಡ್ತಾರೆ. ಕೆಲವು ಈಗಿರೋ ಕ್ಯಾಮ್ರಾಮನ್ಗಳಲ್ಲಿ ನಮ್ಮ ಇವರು ಇದ್ದಾರೆ. ಈಗ ಮೊನ್ನೆ ಒಂದು ಪಿಕ್ಚರ್ ಒಂದು ಕ್ಯಾಮ್ರಾಮನ್ ಸತ್ಯಗಡೆ ಪಿಕ್ಚರ್ ಮಾಡ್ತಿದ್ದ. ಸತ್ಯಗಡೆ ಮೊನ್ನೆ ತೆಲುಗು ಪಿಕ್ಚರ್ ಮಾಡ್ದು. ಇವರು ಚಂದ್ರಶೇಖರ್ ಡೈರೆಕ್ಷನ್ ತೆಲುಗು ಮಾಡ್ದಂಥ ಒಂದು 15 ದಿನ ಮಾಡ್ದು. ಫಸ್ಟು ಇದು ಮಾಡ್ಕೊಂಡು ಚಿಕ್ಕಮಂಗ್ಳೂರು ಮಾಡ್ಕೊಂಡು, ಚಿಕ್ಕಮಂಗ್ಳೂರಿಂದ ಇದಕ್ಕೆ ಹೋಗಿದ್ದು, ಮುರುಡೇಶ್ವರ ದೇವಸ್ಥಾನ. ಅಲ್ಲಿ ನೀರು ಬರುತ್ತಲ್ಲ, ಎಲ್ಲ ಮುಗಿಸ್ಕೊಂಬಂದು. ಅದು ಈಗ ಸಿಂಪಲಾಗಿ ಮಾಡೋಕ್ಕೆ ಶುರು ಮಾಡ್ಬಿಟ್ರು. ಬರೀ ಧರ್ಮಕೋಲು, 13 ಬಟ್ಟೆಗಳು ಅದು ಕಟ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಂಬಂದು, ಏನು ತೊಂದರೆ ಕೊಟ್ಟಿಲ್ಲ. ಈಗ ಸಿಂಪಲಾಗಿ ಮಾಡ್ತಾರೆ ಸರ್.
ಮೊದಲಿತ್ತು ಜಾಲಿ ಇತ್ತು ಅವಾಗ, ಆ ಲೈಟು ಅದು ಜನ ಬೆಲೆ ಇತ್ತು ಅವಾಗ. ಈಗ ರೆಸ್ಪೆಕ್ಟ್ ಇಲ್ವಲ್ಲ, ಯಾರಿಗೂ ಲೈಟ್ನವ್ರಿಗೆ ಯಾರಿಗೂ ಇದಿಲ್ಲ, ಬೆಲೆ ಇಲ್ಲ ಈಗ ಒಂಥರ ಇದು. ಅಲೆ ಇದು ಈಗಿಲ್ಲ, ಟ್ರೆಂಡ್ ಇಲ್ಲ ಈಗ. ಏನೋ ಮಾಡಬೇಕು ಮಾಡ್ತಾಯಿದ್ದೀವಿ ಅಷ್ಟೇ ಜೀವನಕ್ಕೋಸ್ಕರ. ಆ ಮಜಾ ಇತ್ತು ಅವಾಗ. ಇದು ಈಗಲೂ ಅದಕ್ಕಿಂತ ದಪ್ಪ ಬಂದಿದೆ ಈಗ. 9 kV 6 kV ಪಾರ್ ಲೈಟ್ಗಳು ಬಂದಿದೆ ಈಗ. 6 kV 9 kV 12 kV ಎಲ್ಲ ಆಗ್ತಾರೆ ಈಗ. ಈಗ ನಾವೇ 9 kV ತಗೊಂಡ್ಬಿಟ್ಟು ಆ್ಯಡ್ಗಳು ಅದು ಇದು ಮಾಡ್ತಾ ಇರ್ತೀವಿ. SPR ರಾಮಣ್ಣನ ಹತ್ರ ಇದೆ, ಮಾಡ್ಬಿಟ್ಟು ಬರ್ತಾ ಇರ್ತೀವಿ. ಆ್ಯಡ್ಗಳು ಅದು ಇದು ಮಾಡ್ತಾ ಇರ್ತೀವಿ. ಸಿನಿಮಾ ಕಮ್ಮಿ ಆಗುತ್ತೆ ಈಗ ಜಾಸ್ತಿ. ನಾವು ಹೋಗ್ತಾ ಇಲ್ಲ. ನನಗೆ 66 ವರ್ಷ ಆಯ್ತು ಸರ್. 69 70ರಲ್ಲಿ ಸುಳಿಯಕ್ಕೆ ಸೇರಿದ್ನ, ಅಲ್ಲಿಂದ ಮಾಡ್ತಾನೆ ಇದ್ದೀನಿ. ಕಣ್ಣಲ್ಲಿ ಏನೋ ಮಿಂಚೊಂದು ಕಂಡಿದ್ದಲ್ಲ. ಲೈಟು ಕೆಲವು ಕಡೆ ಜಾಗ ಇರಲ್ಲ, ಅದಕ್ಕೆ ಏನು ಮಾಡ್ತೀವಿ, ಸ್ಟ್ಯಾಂಡ್ಗಳು ತಗೊಂಡೋಗ್ಬಿಟ್ಟು ಸ್ಟ್ಯಾಂಡ್ಗಳು ಹಾಕಿ ಬೆಂಡ್ ಮಾಡಿ ಇಟ್ಕೊಂಡಿರ್ತೀವಿ. ಆಮೇಲೆ ಕೆಲವು ಕಡೆ ಎಷ್ಟೋ ಕಡೆ ನಾವು ಕ್ರೈನ್ ಇದ್ದರೆ ಕ್ರೈನಲ್ಲಿ ಇಟ್ಟುಬಿಟ್ಟು ಹಾಕಿದ್ದೀವಿ. ಆಗದೇ ಇರೋ ಕಡೆ ಏನು ಮಾಡ್ತೀವಿ ಅಂದರೆ ಒಂದು ಬಮ್ಗಳು ತಗೊಂಡೋಗ್ಬಿಟ್ಟು ಸರ್ವೆ ಮರಗಳು ತಗೊಂಡೋಗ್ಬಿಟ್ಟು ಬೇಕೇ ಬೇಕು ಅನ್ನೋ ಕಡೆ ಫೀಲ್ಡ್ ಇಲ್ಲ ಅಂದರೆ ಆ ಸರ್ವೆ ಮರಕ್ಕೆ ಹಾಕ್ಬಿಟ್ಟು ಮೇಲಿಂದ ಕಟ್ಟಿ ಬಿಟ್ಟಿದ್ದೀವಿ. ಎಷ್ಟೋ ಸತಿ ಹಗ್ಗಗಳು ಕಟ್ಟಿಬಿಟ್ಟಿದ್ದೀವಿ ಮರದ ಮೇಲಿಂದ. ಎಲ್ಲ ಕಷ್ಟಪಟ್ಟು ಮಾಡಿದ್ದೀವಿ, ಫಲಿತಾಂಶಲ್ಲಿ ಮಾಡಿದ್ದೀವಿ. ಸುಮಾರು ಪಿಕ್ಚರು ನಮ್ಮ ಬೋಲ್ಕುಂಬಸ್ಸು ಪಟ್ಟದಕಲ್ಲಲ್ಲಿ ಬಿಜಾಪುರಲ್ಲಿ ಸುಮಾರು ಕಡೆ ಕಷ್ಟಪಟ್ಟು ಅಲ್ಲಿ ಲೈಟ್ಗಳೆಲ್ಲ ಆರ್ಚು ಅಲ್ಲೆಲ್ಲ ಹಾಕಿ ಹೆಂಗೆ ಮಾಡಿ ಕೆಲಸ ಮಾಡಿಕೊಟ್ಟಿದ್ದೀವಿ. ಕ್ರೈನ್ಗಳು ತಗೊಂಡೋಗಿದ್ದೆವು, ಕ್ರೈನ್ ಮೇಲೆ ತಗೊಂಡ್ಬಿಟ್ಟು ಆ ಜಾಗ ಹೋಗಿರೋ ಕಡೆ ಎಲ್ಲ ಕ್ರೈನ್ ತೊಗೊಂಡೋಗಿದ್ದೀವಿ. ಫಲಿತಾಂಶ ಪಿಕ್ಚರಲ್ಲಿ ಬಿಜಾಪುರಲ್ಲಿ ಮಾಡಿ ಕೊಟ್ಟಿದ್ದೀವಿ. ಮೇಲ್ಗಡೆ ಬೋಲ್ಗುಂಬಸ್ಸು ಅಲ್ಲೆಲ್ಲ ಕೇಬಲ್ಗಳು ಬರಲ್ಲ. ಬೋಲ್ಗುಂಬಸ್ಸು ಹೋಗಿದ್ದು ಫಲಿತಾಂಶ ಶೂಟಿಂಗು. ತೊಂದರೆ ಅಂದರೆ ತೊಂದರೆ, ಮೇಲ್ಗಡೆ ಹೋಗೋಕ್ಕಾಗಲ್ಲ ಅಂಥ ಕಡೆ ಸಣ್ಣ ಗನ್ಗಳೆಲ್ಲ ತಗೊಂಡೋಗ್ಬಿಟ್ಟು ಶೂಟಿಂಗ್ ಮಾಡ್ಕೊಂಬಂದಿದ್ದೀವಿ. ಆಮೇಲೆ ಕ್ರೈನ್ ತಗೊಂಡೋಗ್ಬಿಟ್ಟು ಕ್ರೈನ್ ಮೇಲಿಂದ ಪರಕಾನ್ ಅಂತ ಒಂದು ಬಿಲ್ಡಿಂಗ್ ಇತ್ತು, ಬರಕಮಾನ್. ಅಲ್ಲೆಲ್ಲ ಕೆಲವು ಕಡೆ ಟ್ರಾಲಿಗಳು, ಅಂದರೆ ನಮ್ಮ ಅವಾಗ ಹಳೆ ಟ್ರಾಲಿಗಳಿತ್ತು, ಈಗ ಟ್ರಾಲಿ ಇಲ್ಲ. ಅಲ್ಲೆಲ್ಲ ಟ್ರಾಲಿಗಳು ಹಾಕಿ ಲಿಫ್ಟೇಟರ್ಗಳು ಹಾಕಿ ಮೇಲ್ಗಡೆಲ್ಲ ಕ್ಲಾತ್ಗಳು ಕಟ್ಟಿ ಬೇರೆ ಏನು ಕಷ್ಟಪಟ್ಟು ಮಾಡಿದ್ದೀವಿ. ಟೋಟಲ್ ಆಗಿದೆ ಒಂದು 1000 ಪಿಕ್ಚರ್ ಆಗಿರ್ಬೇಕು. ನಾವು ಹೆಂಗಿದ್ರೆ ನಾವು ನನ್ನ ಲೈಟ್ ಎಲ್ಲೇ ಕೇಳಿದ್ರೆ ಹಾಕ್ಕೊಡ್ತಿದ್ದೋ. ಜಾಗ ಇರೋ ಕಡೆ ಪ್ಲಾಟ್ಫಾರ್ಮ್ ಮೇಲೆ ಗೋಡಲ್ಲಿ ಏರಿಸ್ಬಿಟ್ಟು ಏನು ಹಾಕ್ಕೊಂಡು ಹತ್ಬಿಟ್ಟು ನಾವೆಲ್ಲ ಮಾಡಿಕೊಡ್ತಿದ್ದೋ. ಏನು ತೊಂದರೆ ಕೊಡ್ತಿದ್ದಿಲ್ಲ. ಟಕ್ಕಂತ ಹತ್ತುವ ಕೈಲಿ ಇಟ್ಕೊಂಡಿದ್ವಿ. ಜೂನಿಯರ್ಗಳು ಅವಾಗೆಲ್ಲ ಜೂನಿಯರು ಬೇಬಿ ಜುಂಡೆ ಇತ್ತಲ್ಲ, ಅವಾಗೆಲ್ಲ ಇಟ್ಕೊಂಡು ಮಾಡಿದ್ದೀವಿ ಕೆಲಸ, ತೊಂದರೆ ಕೊಟ್ಟಿಲ್ಲ. ಪೇಮೆಂಟ್ ಎಲ್ಲ ಅವಾಗೆಲ್ಲ ಕರೆಕ್ಟಾಗಿ ಕೊಡ್ತಿದ್ವಿ. ಈಗಲೇ ಸ್ವಲ್ಪ ತೊಂದರೆ ಆಗ್ತಾಯಿರೋದು. ಇವನೇ ಬರುತ್ತೆ, ಇವತ್ತೆಲ್ಲ ಕೊಡ್ತಾರೆ ಪೇಮೆಂಟ್. ಇದುವರೆಗೆ ಎಲ್ಲೂ ನಿಂತಿಲ್ಲ. ಈಗ ಅವಾಗ ಡೈಲಿ ಅಲ್ಲೆಲ್ಲೇ ನಮ್ಮ ಲೈಟ್ನವ್ರು ಅಂದರೆ ಅವತ್ತೇ ಕೊಟ್ಬಿಡ್ತಿದ್ರು. ಸಿನಿಮಾ ಯಾರೂ ಇದು ಮಾಡ್ತಿದ್ದಿಲ್ಲ. ಈಗ ಸ್ವಲ್ಪ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ, ಇವತ್ತು ಬರ್ತದೆ ನಾಳೆ ಬರುತ್ತೆ ಅಂದ್ಬಿಟ್ಟು. ಆಮೇಲೆ ಈಗ ಮ್ಯಾನೇಜ್ಮೆಂಟು, ಆಮೇಲೆ ಒಬ್ಬ ಚೀಫ್ ಅಂತ ಬರ್ತಾನೆ, ಅವ್ನು ಬೇರೆ ಸ್ವಲ್ಪ ಇದು ಮಾಡ್ತಿರ್ತಾರೆ. ಕೆಲವು ಇಲ್ಲ ಅಂದರೆ ಈಗ ಬಹಳಕ್ಕೆ ತೊಂದರೆ ಐತೆ ಸಿನಿಮಾ ಬಗ್ಗೆ. ಯಾವುದಕ್ಕೂ ಆಗಲಿ ಕೆಲಸ, ಈಗ ಜನ ಕೆಲಸ ಶೂಟಿಂಗ್ಗಳು ಕಮ್ಮಿ ಆಗೋಯ್ತಲ್ಲ. ನಮಗೆಲ್ಲ ಈಗ ಯಾರೂ ಕರೆಯೋದೇ ಇಲ್ಲ, ವಯಸ್ಸಾದ ಮೇಲೆ ಕಮ್ಮಿ ಆಗೋಯ್ತು ಜನ. ಮಾಡೋಕ್ಕೂ ಆಗಲ್ಲ ಈಗ ಅಂತ ಆ ಥರ ವಯಸ್ಸಲ್ಲಿ. ಅವಾಗ ಮಾಡ್ತಿದ್ದವ್ರ ಥರ ಈಗ ಮಾಡೋಕ್ಕಾಗಲ್ಲ. ನೋಡ್ಬಿಟ್ಟು ಈಗೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಬಂದವ್ರೆ, ಎಲ್ಲ ಕರ್ಕೊಂಡೋಗಿ ಮಾಡಿಸ್ತಾರೆ. ನಮಗೀಗ ಯಾರೂ ಕರೆಯೋರಿಲ್ಲ. ಈಗ ನಮಗೆ ಕೆಲವು ಯೂನಿಟ್ ಇದೆ, ಆ ಯೂನಿಟಲ್ಲಿ ಮಾತ್ರ ಹೋಗಿ ಮಾಡ್ತೀವಿ ಅಲ್ಲಿ ಅಷ್ಟೇ. SPR ಅಂತಿದೆ ಒಂದು, ರಾಮಣ್ಣ ಮೆಸಿ ರಾಮಣ್ಣ ಗೊತ್ತಿರಬೇಕಲ್ಲ ನಿಮಗೆಲ್ಲ, ಜಯನಗರದಲ್ಲಿ. ಅಲ್ಲೋಗಿ ಮಾಡ್ತಾಯಿದ್ದೀವಿ. ಈಗ ಸೀರಿಯಲ್ ಎಲ್ಲ ಮಾಡ್ತಾಯಿರ್ತೀವಿ, ಕನ್ನಡತಿ ಎಲ್ಲ ಪಿಕ್ಚರ್ ಸೀರಿಯಲ್ ಮಾಡ್ತಾಯಿದ್ದೀವಿ. ಕೆಲವೊಂದ್ಸಲ ಒಳ್ಳೇದಾದಾಗ ತುಂಬ ಅನುಮಾನದಿಂದ ನೋಡಬಾರ್ದು ಹರ್ಷ ಅವರೇ. ಅದರಲ್ಲೂ ಹೊಸದಾಗಿ ಒಳ್ಳೆಯವರಾಗಿರೋರಿಗೆ ಗುರ್ತಿಸೋರು ಬೇಕಾಗ್ತಾರೆ. ಸೀರಿಯಲ್ ಈಜಿ ಇದೆ ಸರ್. 2 ಸ್ಕೈಪ್ 4 ಬ್ಯಾಂಕು ಬೌನ್ಸ್ ಮಾಡ್ತಾರೆ, ಒಂದು 10 ಬೌನ್ಸ್ ಮಾಡ್ತಾರೆ, ಟಾಪ್ ಬೌನ್ಸ್ ಒಂದು ಬ್ಯಾಕ್ಗ್ರೌಂಡ್ಗೆ. ನಾವು ಎಕ್ಸ್ಪೋಜರ್ ಜಾಸ್ತಿ ಕೊಡ್ತೀವಿ ಸಿನಿಮಾಗೆ, ಇದ್ರ ಎಕ್ಸ್ಪೋಜರ್ ಇಲ್ಲ. ಇದರಲ್ಲಿ ಸುಮ್ಮನೆ ಒಂದು ಲೈಟ್ ಆಗಿದ್ರೆ ಸಾಕು. ಏನೋ ಸ್ವಲ್ಪ ಜಾಸ್ತಿ ಆದರೆ ಪೇಪರಾಗಿ ಕಟ್ ಮಾಡಿಬಿಡ್ತಾರೆ ಲೈಟ್ನ ಆರ್ಟಿಸ್ಟ್ ಮೇಲೆಲ್ಲ. ಈಜಿ ಸ್ವಲ್ಪ ಸೀರಿಯಲ್. ಸ್ವಲ್ಪ ಟೈಮಿಂಗ್ ಇರೋಲ್ಲ, ಟೈಮಿಂಗ್ ಬೇಜಾಂಗೆ ನಡೀತಾನೆ ಇರ್ತದೆ ಶೂಟಿಂಗು. ಸಿನಿಮಾ ಅಂದರೆ ಸ್ವಲ್ಪ ಟೈಮಿಂಗ್ ಇರುತ್ತೆ, ನೀಟಾಗಿ ಲೈಟಿಂಗ್ ಮಾಡ್ತಾರೆ, ಡೈರೆಕ್ಟ್ರು ಬರ್ತಾರೆ, ಆಮೇಲೆ ಶಾರ್ಟು ಕಟ್ಟು ಅಂತ ಎಲ್ಲ ಅದು ಮಾಡ್ತಾಯಿರ್ತಾರೆ. ಇದು ಸೀರಿಯಲ್ ಹಂಗಲ್ಲ, ತೆಗಿತಾನೆ ಇರ್ತಾರೆ. ಮಾಡಬಾರ್ದಂತ ರೂಲ್ಸ್ ಇದೆ. ಈಗ ನನ್ನ ಏಜ್ ಆಯ್ತಲ್ಲ, ಹೆಂಗೆ ಯಾರು ಕರೆಯಲ್ಲ, ಏನು ಮಾಡ್ತೀರ. ಶೂಟಿಂಗ್ ನಡೀತಾನೆ ಇದೆ, ಸುಮಾರು ಯೂನಿಟ್ಗಳು ಓಪನ್ ಆಯ್ತು. ಈಗ ಒಂದು 15 ಯೂನಿಟ್ ಓಪನ್ ಆಗಿದೆ. ಅವಾಗ ಇದ್ದಿದ್ದು 4 ಯೂನಿಟ್ ಇತ್ತು. ಅವಾಗ 4 ಯೂನಿಟಲ್ಲಿ ನಾವು ಬುಕ್ ಆಗ್ತಿತ್ತು. ಸಿನಿಟೆಕ್ಕು, ಗಣೇಶ್ ಮೈಸು, SPR ಯೂನಿಟು 4-5 ಯೂನಿಟ್ ಇತ್ತು. ಅನ್ನವ್ರ ಯೂನಿಟು, ಗೋವಿಂದನ ಯೂನಿಟ್ ಇತ್ತು, 4-5 ಯೂನಿಟ್ ಇತ್ತು. ಅವಾಗ ಬುಕ್ ಆಗೋದು, ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದೋ.
ಈಗ ಒಬ್ಬೊಬ್ಬರು 5 ಯೂನಿಟ್ ಮಾಡ್ಕೊಂಡಿದ್ದಾರೆ, 5 ಯೂನಿಟ್ 6 ಯೂನಿಟ್ ಮಾಡ್ಕೊಂಡಿದ್ದಾರೆ. ನಮ್ಮನ್ನು ಯಾರು ಸರಿ ಕೆಲಸಕ್ಕೆ ಕರೆಯಲ್ಲ. ಈಗೇನು ಮಾಡ್ತೀವಿ, ತಿಂಗಳಲ್ಲಿ ಒಂದು 15 ದಿನ ಸೀರಿಯಲ್ ಮಾಡ್ಕೊಂಡಿದ್ದೀವಿ. ಅಲ್ಲೂ ಎಷ್ಟು ಅಲ್ಲಿ 650 ರೂಪಾಯಿ ಕೊಡ್ತಾರೆ. 650, 9 ಗಂಟೆ ಮಾಡಬೇಕು. ಸಾಯಂಕಾಲ 50 ರೂಪಾಯಿ ಕನ್ವಿನ್ಸ್ ಕೊಡ್ತಾರೆ. 9:30 8:30 ಪ್ಯಾಕಪ್ ಮಾಡ್ತಾರೆ. ಔಟ್ಡೋರ್ ಎಲ್ಲ ಹೋಗ್ತಾರಲ್ಲ, ಫ್ಯಾಮಿಲಿ ಇರ್ತಲ್ಲ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಸಿನಿಮಾದವರು ಶೂಟಿಂಗ್ ಡಿಪಾರ್ಟ್ಮೆಂಟ್ ಕುಟುಂಬನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ತಿಂಗಳಗಟ್ಟಲೆ ಹೋಗಿರ್ತೀವಿ ನಾವು. ನಮಗೇನು ಅವಾಗ ಗಾಂತಿತ್ತಿಲ್ಲ ಮ್ಯಾನೇಜ್ಮೆಂಟ್ ಅಂದರೆ. ಮನೇಲಿ ಇರ್ತಿದ್ರೆ ಹೆಂಡ್ತಿ ಮಕ್ಕಳೆಲ್ಲ. ಅವು ಮೈಸೂರಲ್ಲಿ ಮನೆ ಇತ್ತಲ್ಲ, ನಾವು ಬಂದು ಕೆಲಸ ಮಾಡ್ಕೊಂಡು ದುಡ್ಡು ಕಳಿಸ್ಬಿಡುವ. ವಾರಕ್ಕೊಂದಿನ ದುಡ್ಡು ಕಳಿಸೋದು. ಟೈಮ್ ಇದ್ದರೆ ಬಂದು ಹೋಗ್ತಿದ್ದೋ. ಮೈಸೂರಿಂದ ಬಂದು ಹೋಗ್ತಿದ್ದೆ. ಅಲ್ಲಿ ಬಿಜಾಪುರ ಅಲ್ಲಿ ಇಲ್ಲಿ ಹೋಗ್ತಿದ್ದೋ. ಸುಮಾರು ಕಡೆ ಚಿಕ್ಕಮಂಗ್ಳೂರು, ಕೆಮ್ಮಣ್ಣುಗುಂಡಿ ಸುಮಾರು ಶೂಟಿಂಗ್ ಅವಾಗೆಲ್ಲ ಜಾಸ್ತಿ ಹೋಗ್ತಿದ್ದೆ. ಊಟಿ ಜಾಸ್ತಿ ಹೋಗ್ತಿದ್ದೋ ಮೈಸೂರಿಂದ. ಹೋಗುವ ಸರ್ ಶೂಟಿಂಗ್ ಒಂದೊಂದು ದಿನ ಗ್ಯಾಪ್ ಕೊಡೋರಲ್ವ. ಅವಾಗ ಕಂಟಿನ್ಯೂ ಯಾರು ಮಾಡ್ತಿದ್ದಿಲ್ಲ. ಅವಾಗೆಲ್ಲ ಒಂದಿನ ಅರ್ಧ ದಿನ ಗ್ಯಾಪ್ ಕೊಡೋರು. ಇವತ್ತಿದ್ರೆ ನಾಳೆ ಮಾಡೋಣ ಬಿಟ್ರೆ ಒಂದಿನ ರೆಸ್ಟ್ ತೊಗೊಳ್ಳೋಣ ಅಂತ ಬಂದು ಹೋಗ್ತಿದ್ದೋ. ಕುದುರೆಮುಖ ಸುಮಾರು ಪಿಕ್ಚರ್ಗೆ ಹೋಗಿದ್ದೀವಿ. ಕುದುರೆಮುಖದಲ್ಲಿ ಏನಾದರೂ ಮರೆಯಲಾದ ಘಟನೆ ನೆನಪುಗಳು? ಮರಿದಾರೆ ನಮ್ಮ ಇದು ಮಾಡ್ದೋ, ನಮ್ಮ ರಣಧೀರ ಮಾಡ್ದೋ, ಪ್ರೇಮ್ ಲೋಕ ಮಾಡ್ದೋ, ರವಿ ಸರ್ದು ಜಾಲಿ ಇತ್ತು. ಅದೇನು ನಮ್ಮ ಅವ್ರು ಸ್ವಲ್ಪ ರಿಚ್ ಆಗಿ ಮಾಡ್ತಾರೆ. ರಿಚ್ ಅಂದರೆ ಎಲ್ಲ ಒಂದು ಸೀನ್ ಮಾಡ್ಬೇಕಾದ್ರೆ, ಒಂದು ಶಾರ್ಟ್ ತೆಗಿಬೇಕಾದ್ರೆ ಇಲ್ಲಿ ಎಫೆಕ್ಟಿಂಗ್ ಲೈಟಿಂಗ್ ಗೀಟಿಂಗ್ ಎಲ್ಲ ಮಾಡ್ತಾರೆ. ಒಂದು ಕುದುರೆ ಓಡ್ ಬಂದರೆ ಒಂದು ಲೈಟಿಂಗ್, ಕಾಲ್ಗೆ ಒಂದು ಲೈಟ್ ಹಾಕ್ತಾರೆ, ಫೇಸ್ಗೆ ಲೈಟು. ಆಮೇಲೆ ಒಂದು ಬಿಲ್ಡಪ್ ಜಾಸ್ತಿ ಲೈಟಿಂಗ್ ಮಾಡ್ತಾರೆ. ಮಧುಸೂದನ್ ಕ್ಯಾಮ್ರಾಮನ್ ಇದ್ರೆ ಅವಾಗ ಏನಾದರೂ ಸಿಕ್ಕಾಪಟ್ಟೆ. ಪ್ರೇಮ್ ಲೋಕ ಅದೆಲ್ಲ ಮಾಡ್ದನು. ರಣಧೀರ ಫುಲ್ ಕುದುರೆ ಮುಖದಲ್ಲೇ ಮಾಡ್ದು. ರಿಚ್ ಆಗಿ ಮಾಡ್ತಾರೆ ಸ್ವಲ್ಪ. ನಾವು ಗೀತಾಪ್ರಿಯ ಮಾಡಿದ್ದೀವಿ. ಗೀತಾಪ್ರಿಯ ಡೈರೆಕ್ಟ್ರು. ಇವ್ರು ಮಾಡಿದ್ದೀವಿ. ಎಂಜಿರಾವ್ ಕ್ಯಾಮ್ರಾಮನ್ ಅವ್ರು ಮಾಡಿದ್ದೀವಿ. ಆಮೇಲೆ ವೈ.ಆರ್. ಸ್ವಾಮಿ ಹತ್ರ ಮಾಡಿದ್ದೀವಿ. ಸೋಮಶೇಖರ್ ಹತ್ರ ಮಾಡಿದ್ದೀವಿ. ವಿಜಯ್ ರೆಡ್ಡಿ ಅವರು ಎಲ್ಲರ ಹತ್ರ ಮಾಡ್ತಾಯಿದ್ವಿ. ಭಾರ್ಗವ ಹತ್ರ ಮಾಡಿದ್ದೀವಿ. ವಿಶೇಷ ಅಂದರೆ ಏನು ಕಾಣಲ್ಲ ಸರ್. ಡೈರೆಕ್ಷನಲ್ಲಿ ಎಲ್ಲ ಒಂದೇ ಥರ ಇರ್ತಾರೆ. ನಮ್ಮದು ಟೆಕ್ನಿಷಿಯನ್ ಲೈಟ್ಮ್ಯಾನ್ ಅದು ಏನಿದ್ರು. ಸೊ ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ಎಷ್ಟು ವರ್ಷ ಸರ್ವಿಸ್ ನಿಮ್ಗೆ? ಸಿನಿಮಾನ ನಾನು 69ರಲ್ಲಿ ಸಿನಿಮಾಗೆ ಸೇರಿದ್ದು. 55 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇದ್ವಿ. ಓಕೆ ಸರ್, ಸ್ಟುಡಿಯೋದಲ್ಲಿ ಅವತ್ತು ಲೈಟಿಂಗ್ ಹೆಂಗೆ ಮಾಡ್ತಿದ್ರಿ ಹೇಳಿ ಸರ್ ಡಿಟೇಲ್ ಆಗಿ. ಅದು ಫಸ್ಟ್ ನಾವು ಗಜೆ ಪೂಜೆಯಿಂದ ಒಂದು ಸ್ಟ್ರೀಟ್ ಸೆಟ್ ಹಾಕಿದ್ದೋ. ರೋಡ್ ಸ್ಟ್ರೀಟ್ ಸೆಟ್ ಹಾಕಿದ್ದೋ. ಅಲ್ಲಿ ಕಲ್ಪನೆಂದು ಇದ್ರ ಸಬ್ಜೆಕ್ಟ್ ಸ್ಟ್ರೀಟ್ ಸೆಟ್ ಹಾಕಿದ್ದೋ. ಅದರಲ್ಲಿ ನಾವು ನೈಟ್ ಆ್ಯಂಡ್ ಡೇ ಪ್ಲ್ಯಾಟ್ಫಾರ್ಮ್ಗಳು ಕಟ್ಟಿದೋ. ನೈಟೆಲ್ಲ ಪ್ಲ್ಯಾಟ್ಫಾರ್ಮ್ ಕಟ್ಟಿ ಬೆಳಗ್ಗೆ ಶೂಟಿಂಗ್ ಅಂತ ಒಂದು ಕಡೆ ಪೇಂಟಿಂಗ್ ನಡೀತಿತ್ತು, ಒಂದು ಕಡೆ ಲೈಟಿಂಗ್ ಮಾಡ್ತಿದ್ದೋ, ಲೈಟಿಂಗ್ ಕಟ್ತಿದ್ರು, ಒಂದು ಕಡೆ ಕ್ಲಾಂಪ್ ಕಟ್ತಿದ್ದೋ, ಲೈಟೆಲ್ಲ ಹಾಕ್ತಿದ್ದೋ. ಬೆಳಗ್ಗೆ ಬಂದರೆ ಮಾಮೂಲಿ ಲೈಟ್ಗಳ ಏರಿಸಿ ನೈಟ್ ಆ್ಯಂಡ್ ಡೇ ಫುಲ್ಲು ವರ್ಕು. ನಮಗೆ ಅವಾಗ ಗಜೆ ಪೂಜೆ ಸ್ಟ್ರೀಟ್ ಸೆಟ್ ನೋಡಿರ್ಬೋದು, ನೀವು ಪಿಕ್ಚರ್ ನೋಡಿರ್ಬೋದು. ಎಷ್ಟು ಭಾಳ ತೊಂದರೆ ಪಟ್ಟು ಕೆಲಸ ಮಾಡ್ತೀವಿ. ಹಗ್ಗದಲ್ಲಿ ಹತ್ಬೇಕು. ಅಲ್ಲಿ ಪ್ಲ್ಯಾಟ್ಫಾರ್ಮ್ ಮೇಲೆ ಹತ್ಬೇಕಾದ್ರೆ ಅದಕ್ಕೆ ಕನ್ವಿನ್ಸ್ ಕೊಟ್ಟಿಲ್ಲ. ಅಲ್ಲೆಲ್ಲ ಹಗ್ಗಗಳಿಲ್ಲ, ಏನಿರಲ್ಲ ಪ್ರೀಮಿಯರಲ್ಲಿ. ಹಗ್ಗದಲ್ಲೇ ಹತ್ಬೇಕು. ಒಂದು ಕಡೆ ಹಾಕಿರ್ತೀವಿ, ಹಗ್ಗ ಹಾಕ್ಬಿಟ್ಟು ಹಗ್ಗದ ಮೇಲೆ ಹತ್ತಿ ಪ್ಲ್ಯಾಟ್ಫಾರ್ಮ್ ಕಟ್ಟಬೇಕು. ಒಂದು ಮಿನಿಮಮ್ ಅಂದರೆ 45 ಅಡಿ 50 ಅಡಿ ಹೈಟ್ ಪ್ಲ್ಯಾಟ್ಫಾರ್ಮ್. ಅಲ್ಲಿ ಫ್ಲೋರ್ಗಳು. ಅದು ಪ್ಲ್ಯಾಟ್ಫಾರ್ಮ್ ಅಂದರೆ ನಮಗೆ ಮೇಲ್ಗಡೆ ಹತ್ಬೇಕಾದ್ರೆ ಭಾಳ ಕಷ್ಟಪಟ್ಟು ಹತ್ಬೇಕು. 120 ಅಡಿ ಹೈಟ್ ಇದೆ. ಮೇಲ್ಗಡೆ ಹೋಗ್ಬಿಟ್ಟು ನಾವು ಪ್ಲ್ಯಾಟ್ಫಾರ್ಮ್ ಹಾಕ್ಬೇಕಾದ್ರೆ ಕೆಳಗಡೆಯಿಂದ ಹಗ್ಗ ಹಾಕ್ಬಿಟ್ಟು ಎಸಿತಿದ್ದೋ. ಕೆಲವು ಕಡೆ ಹೆಂಗೋ ಮಾಡಿಬಿಟ್ಟು ಕೆಳಗಡೆ ಗೋಡ ಇರೋದು, ಗೋಡ ಮೇಲೆ ಹತ್ಬಿಟ್ಟು ಟ್ರಸ್ಗೆ ಹಾಕಿ ಟ್ರಸ್ಸಿಂದ ಎತ್ತಿ ಹಗ್ಗ ಹಾಕಿ ಆಮೇಲೆ ಮೇಲೊಳಗೆ ಹೋಗ್ಬಿಟ್ಟು ಒಬ್ಬ ಪ್ಲ್ಯಾಟ್ಫಾರ್ಮ್ಗೆ ಹಗ್ಗ ಬಿಡ್ತಿದ್ದ. ಮೇಲಿಂದ ಟ್ರಸ್ಸಲ್ಲಿ ಕುಂತ್ಕೊಂಡು ಒಬ್ಬ ಬಿಡೋನು ಹಗ್ಗ ಕೆಳಗಡೆಗೆ. ಆಮೇಲೆ ನಾವು ಅದನ್ನು ಒಂದು ಕಡೆ ಕಟ್ಬಿಟ್ಟು ಮೇಲ್ಗಡೆ ಹೋಗ್ಬಿಟ್ಟು ನಾವು ಪ್ಲ್ಯಾಟ್ಫಾರ್ಮ್ಗಳು ಕಟ್ತಿದ್ದೋ ಪ್ರೀಮಿಯರಲ್ಲಿ. ಕಟ್ಬಿಟ್ಟು ಆಮೇಲೆ ನೈಟೆಲ್ಲ ಬಂದು ಲೈಟ್ಗಳು ಏರಿಸಿ ಬೆಳಗ್ಗೆ ಗಂಟ ಹಗ್ಗ ಕಟ್ಟಿ ಎಳಿಬೇಕು. ಮೇಲ್ಗಡೆ ನಿಂತ್ಕೊಂಡು ಹಗ್ಗ ಕಟ್ಟಿ ಎಳಿತಿದ್ದೋ ಲೈಟ್ನ. ಜೂನಿಯರು ಸೀನಿಯರ್ಗಳು ಎಲ್ಲ ಕಟ್ಟಿ ಎಳಿತಿದ್ದು. ಬೆಳಗ್ಗೆ ಬರೋವರೆಗೆ ಡೈರೆಕ್ಟ್ರು ಬರೋವರೆಗೆ ಎಲ್ಲ ರೆಡಿ ಮಾಡಬೇಕಲ್ಲ. ಮಿನಿಮಮ್ ಅಂದರೆ ಒಂದು 40 kgs ಬರುತ್ತೆ ಒಂದು ಲೈಟು. ಅವಾಗ ಹಳೆ ಲೈಟ್ಗಳಲ್ಲ ಅಲ್ವ. ಜೂನಿಯರ್ಗಳು ಸೀನಿಯರ್ ಬಂದು ಒಂದು 70 kg ಮೇಲೆ ಬರುತ್ತೆ. ದೊಡ್ಡ ಸೀನಿಯರ್ಗಳು ದೊಡ್ಡದು ಅವಾಗಿನ ಸೀನಿಯರು ಎಳಿಬೇಕು. ಒಬ್ಬ ಎಳಗಬೇಕು, ಎತ್ತಿ ಹಂಗೆ ಗಾಡಿಗೆ ಹಾಕ್ಕೊಳ್ತಿದ್ದೋ, ಇದು ಕ್ಲಾಂಪ್ಗೆ ಹಾಕ್ಕೊಳ್ತಿದ್ದೋ. ಆಮೇಲೆ ನೆಕ್ಸ್ಟು ಕೇಬಲ್ ಬಿಡುವ. ಆಮೇಲೆ ಲೂಪ್ ಬೋರ್ಡ್ ಬರೋ ಸ್ವಿಚ್ ಬೋರ್ಡ್ ಎಲ್ಲೋ ಇರೋದು. ಅಲ್ಲಿಂದ ಸ್ವಿಚ್ ಬೋರ್ಡಲ್ಲಿ ಮೇನ್ ಕೇಬಲ್ ಎಳ್ಕೊಂಬರುವ. ಒಂದು 120 ಅಡಿ 150 ಅಡಿ ಕೇಬಲ್ಗಳಿರೋದು ಲೂಪ್ ಬೋರ್ಡ್ಗಳು. ಸ್ವಿಚ್ ಬೋರ್ಡ್ ಕೆಳಗಡೆ ಇರೋದು ಎಲ್ಲೋ ಒಂದು ಮೂಲೆಯಲ್ಲಿ ದೊಡ್ಡ ಬೋರ್ಡು.
ಒಂದು ಮಿನಿಮಮ್ ಅಂದರೆ ಒಂದು 120 ಕಿಲೋವಾಟ್ ಲೈಟ್ ಅಷ್ಟು ಹಾಕೋವಂಥ ಬೋರ್ಡ್ಗಳಿರೋದು, ದೊಡ್ಡ ಬೋರ್ಡು ಹಾಕೋಬಿಟ್ರೆ ನೈಟ್ ಎಲ್ಲ ರೆಡಿ ಮಾಡಿ ಎಷ್ಟೊತ್ತು ಹೋಗಿ ಮಲಗ್ತೀವಿ ಅಂತಲೇ ಗೊತ್ತಾಗಲ್ಲ ಮಾಡಿಬಿಟ್ಟು ತಿರುಗಿ ಬೆಳಗ್ಗೆ ಮಾಮೂಲಿ 7 ಗಂಟೆಗೆ ಫ್ಲೋರಿಗೆ ಬಂದುಬಿಡುವ ಶೂಟಿಂಗ್ಗೆ ಮಾಡಿಬಿಟ್ಟು ಮಾಡಿಬಿಟ್ಟು ಬರಲೇಬೇಕು. ಒಂದು 4 ಗಂಟೆ ಪ್ಯಾಕಪ್ ಆಗೋದು, ತಿರುಗಿ 7 ಗಂಟೆಗೆ ಶೂಟಿಂಗ್ ಬಂದುಬಿಡುವ. 4 ಗಂಟೆ 2 ಗಂಟೆ ಗಂಟೆ ಮಾಡೋರು, ಮಿನಿಮಮ್ 2 ಗಂಟೆ. ನಾವು ಹೋಗಿ ಮನೆಗೆ ಸೇರೋಗಳಿಗೆ 3 ಗಂಟೆ 3:30 ಆಗೋದು. ತಿರುಗಿ 4 ಗಂಟೆಗೆಲ್ಲ ಎದ್ದು ತಿರುಗಿ ರೆಡಿ ಆಗಿಬಿಟ್ಟು ನಾವು 6 ಕಿಲೋಮೀಟ್ರ್ ಸೈಕಲ್ ಹೊಡ್ಕೊಂಡು ಮೈಸೂರು ವರ್ಕ್ಶಾಪ್ ಸೌತಿಂದ ಬರ್ತಿದ್ದೋ ಪ್ರೀಮಿಯರ್ ಸ್ಟುಡಿಯೋಗೆ ಬಂದು ಮಾಡ್ತಾಯಿದ್ದೋ. ರೂಮ್ ಇರೋದು ಮನಿಕೊಳ್ಳಿರು ಅಂದರು. ಅಲ್ಲಿ ನಾವು ಮಲಗ್ತಿದ್ದಿಲ್ಲ, ಬಟ್ಟೆಗಳು ಚೇಂಜ್ ಮಾಡಬೇಕಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡ್ತೀವಲ್ಲ, ಫುಲ್ ಡಸ್ಟ್ ಇರ್ತದೆ, ಸ್ನಾನ ಮಾಡಬೇಕು. ಅಲ್ಲೂ ಮಾಡ್ಬೋದು, ಅದೇ ಬಟ್ಟೆ ಹಾಕ್ಕೊಳ್ಬೇಕು. ರೂಮ್ಗಳು ಕೊಡ್ತಿದ್ರು, ರೂಮ್ಗಳು ಏನು ತೆರೆದಿರ ಇಲ್ಲ. ಮೇಕಪ್ ರೂಮ್ ಇತ್ತು, ಕಾಸ್ಟ್ಯೂಮ್ ರೂಮ್ ಇತ್ತು, ಬೇಜಾನ್ ಫ್ಲೋರ್ಗಳಿತ್ತು. ಫ್ಲೋರಲ್ಲಿ ಎಲ್ಲರೂ ಒಂದು ಕಡೆ ಮನಿಕೋಬೋದು. ಅಂದರೆ ನಾವು ಮಲಗ್ತಿದ್ದಿಲ್ಲ, ಮನೆಗೆ ಹೋಗ್ಬಿಟ್ಟು ಬಟ್ಟೆಗಳು ಚೇಂಜ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ತಿರುಗಿ 7:30ಗೆ ಫ್ಲೋರಿಗೆ ಬಂದುಬಿಡೋದು. ಫ್ಲೋರಿಗೆ ಬಂದುಬಿಟ್ಟು ಮತ್ತೆ ಶೂಟಿಂಗು. ಒಂದು ಕಡೆ ತೆಲುಗು ಪಿಕ್ಚರ್ ನಡೆಯೋದು, ಒಂದು ಕಡೆ ಕನ್ನಡ, ಒಂದು ಕಡೆ ಈ ಗುಜರಾತಿ ಪಿಕ್ಚರು ನಡೆಯೋದು, ಎಲ್ಲ ನಡೆಯೋದು ಪ್ರೀಮಿಯರಲ್ಲಿ. ಎಲ್ಲ ನಾವೇ ಮೇಂಟೈನ್ ಮಾಡ್ತಿದ್ವಿ. ಅಲ್ಲಿ ಲೈಟ್ಗಳು ಕಟ್ಟೋದು, ಪ್ಲ್ಯಾಟ್ಫಾರ್ಮ್ಗಳು ಹಾಕೋದು, ನೈಟ್ ಆ್ಯಂಡ್ ಭಾಳ ಕಷ್ಟಪಟ್ಟಿದ್ದೀವಿ ಸಿನಿಮಾದಲ್ಲಿ. ಬೇರೆ ಪಿಕ್ಚರ್ಗಳು ನಡೀತದೆ ಪ್ರೀಮಿಯರಲ್ಲಿ. ಅಂದರೆ ಎಲ್ಲ ಆಲ್ ಭಾಷೆ ಪಿಕ್ಚರ್ಗಳು ನಡೀತಿತ್ತು. ಒಂದು ಕಡೆ ತೆಲುಗು, ಒಂದು ಕಡೆ ಹಿಂದಿ, ಅಮಿತಾಬ್ ಬಚ್ಚನ್ ಪಿಕ್ಚರ್ ನಡೀತಿತ್ತು, ಒಂದು ಕಡೆ ಎಲ್ಲ ಪಿಕ್ಚರ್ ಮಾಡೋರು ಸರ್. ಮೈಸೂರಿಂದ ಶೂಟಿಂಗ್ ಬರೋರಲ್ಲ, ಅವ್ರು ಬಂದ್ಬಿಟ್ಟು ಏನು ಮಾಡೋರು, ಸೌಕರ್ಯ ಇದ್ದರೆ ಏನು ಮಾಡೋರು, ಸೆಟ್ ಹಾಕೋರಲ್ಲಿ ಸೆಟ್ ಹಾಕ್ಬಿಟ್ಟು ಮಾಡೋರು ಸರ್. ಇಲ್ಲ, ಮೈಸೂರು ನಿಮಗೆ ಆವಾಗ ಕನ್ವೀನಿಯನ್ಸ್ ಚೆನ್ನಾಗಿತ್ತು. ಇಲ್ಲಿ ಊಟಿಗೆ ಹೋಗೋರು, ಊಟಿಯಿಂದ ಬರೋಲ್ಲ, ಮೈಸೂರು ನಿಮಗೆ ಅನುಕೂಲ ಇತ್ತು. ಇಡೀ ಪಿಕ್ಚರೆಲ್ಲ ಮೈಸೂರಲ್ಲೇ ಮಾಡ್ತಿದ್ರು ಅವಾಗೆಲ್ಲ. ಬೆಂಗಳೂರಿನಂತೂ ಗೊತ್ತಿರಲಿಲ್ಲ ಯಾರಿಗೂ, ಸ್ಟುಡಿಯೋನೇ ಇರಲಿಲ್ಲ ಅವಾಗ. ಅಭಿಮಾನ್ ಸ್ಟುಡಿಯೋ ಒಂದು ಬಿಟ್ಟರೆ ಸ್ಟುಡಿಯೋರು ಫ್ಲೋರಲ್ಲಿ ಅದು ಯಾರಿಗೂ ಗೊತ್ತಿಲ್ಲ ಸ್ಟುಡಿಯೋ ಅಂತ. ಅಭಿಮಾನ ಒಂದಿತ್ತು, ಚಾಮುಂಡೇಶ್ವರಿ ಸ್ಟುಡಿಯೋ ಅಂತ ಒಂದು ಸ್ಟುಡಿಯೋ ಇತ್ತು. ಅದು 2 ಫ್ಲೋರ್ ಬಿಟ್ಟರೆ ಯಾವುದೂ ಇರಲಿಲ್ಲ ಸ್ಟುಡಿಯೋ ಅನ್ನೋದು ಅವಾಗ ಸ್ಟಾರ್ಟಿಂಗಲ್ಲಿ. ಆಮೇಲೆ ಅಭಿಮಾನ ಬಾಲಕೃಷ್ಣ ಅವರು ಅಭಿಮಾನ್ ಸ್ಟುಡಿಯೋ ಅಂತ ಕಟ್ಟಿದ್ರು. ಅದು ಕಟ್ಟಿದ ಮೇಲೆ ಆಮೇಲೆ ಕಂಠೀರವ ಸ್ಟುಡಿಯೋ ಶುರುವಾಯಿತು. ಕಂಠೀರವ ಕಟ್ಟಿದ್ರು. ಆಮೇಲೆ ಈಗ ಇವರು ಕೆಂಪರಾಜರ್ಸ್ ಯಾರೋ ಕಂಠೀರವ ಸ್ಟುಡಿಯೋ ಕಟ್ಟಿದ್ರು. ಕಂಠೀರವ ಸ್ಟುಡಿಯೋ ಆದಮೇಲೆ 2 ಫ್ಲೋರ್ ಕಟ್ಟಿದ್ರು. ಆ 2 ಫ್ಲೋರಲ್ಲೇ ಒಂದು ಕಡೆ ಶೂಟಿಂಗ್ ನಡೆಯೋದು, ಒಂದು ಕಡೆ ಇದಾಗಿರೋದು, ಸೆಟ್ ಆಗ್ತಿರೋರು. ಹಂಗೂ ಸಾಲ್ತಿತ್ತಿಲ್ಲ ಜಾಸ್ತಿ. ನಮ್ಮ ಪ್ರೀಮಿಯರಲ್ಲೇ 5 ಶೂಟಿಂಗ್ ನಡೆಯೋದು. 5 ಶೂಟಿಂಗ್ ಭಯಂಕರ ಕಷ್ಟ ಇರೋದು. ಆಮೇಲೆ ಔಟ್ಡೋರ್ ಹೋದಾಗ ಒಂದ್ಸತಿ ಅದೇ ಹುಲಿಯಾಮಿನ ಮೇವಿಗೆ ಒಂದ್ಸತಿ ಔಟ್ಡೋರ್ಗೆ ಹೋಗಿರ್ಬೇಕಾದ್ರೆ 8 ಕ್ಯಾಮ್ರಾ ಮಡಗಿದ್ದು ಟೋಟ್ಲು. 8 ಕ್ಯಾಮ್ರಾದಲ್ಲಿ ಏನು ಮಾಡಿದ್ರು, ಫುಲ್ಲು ಸೆಟ್ ಹಾಕ್ತಿದ್ರು. ಫುಲ್ಲು ಬೆಂಕಿ ಹಾಕ್ಬೇಕಾಯ್ತು ಆನೆಗಳು. ಅದು ಏನು ಮಾಡಿದ್ರು ಅಂದರೆ ಸುತ್ತ ಬೇಲಿಗಳು ಹಾಕ್ಬಿಟ್ಟು ಅದೇ ಆನೆಗಳು ತಂದು ಸೌದೆಗಳು ಹಾಕ್ದು. ಸೌದೆಗಳು ಅವೇ ಜೋಡಿಸ್ಬಿಟ್ಟು ಒಳಗಡೆ ಆನೆಗಳು ಬಿಟ್ಟರು. ಉಟ್ಬಿಟ್ಟು ಏನು ಮಾಡ್ಬಿಡೋದು, ಶಿವಯ್ಯ ಅಂತ ಮಾಸ್ಟ್ರು ಬೆಂಕಿ ಹಚ್ಚಿದ್ರು. ಏನಾಯಿತು, ಹೊಗೆ ಡೀಸೆಲು ಪೆಟ್ರೋಲೆಲ್ಲ ಹಾಕ್ಬಿಟ್ರಲ್ಲ, ಅದಕ್ಕೆ ಕಾಣಲಿಲ್ಲ ಯಾವಕ್ಕೂ ಆನೆಗಳಿಗೆ. ಏನಾಯಿತು, ಒಂದ್ರ ಮೇಲೆ ಒಂದು ತುಳಿದು ಚೈನ್ ಬೇರೆ ಹಾಕ್ಬಿಟ್ಟಿದ್ರು ಕಾಲುಗಳಿಗೆ. ಅದು KSN ಚಂದ್ರ ಪಿಕ್ಚರ್. ಅದು ಕಾಲುಗಳಿಗೆ ಚೈನ್ಗಳು ಹಾಕ್ಬಿಟ್ಟಿದ್ರು, ಚೈನ್ ಬಿಚ್ಚಿರಲಿಲ್ಲ. ಆ ಚೈನ್ ಅದು ಒಂದಕ್ಕೊಂದು ಆನೆಗಳು ತುಳಿದು ಏನು ಮಾಡ್ತು ಅಂದರೆ, ಆ ಹೊಗೆಗೆ ಆ ಬೆಂಕಿಗೆ ಹಂಗೆ ಚರ್ಮಗಳೆಲ್ಲ ಹಂಗೆ ಸುರಿದೋಗ್ಬಿಟ್ಟು ಕೆಲವು ಆನೆಗಳಿಗೆ. ಟೋಟ್ಲ್ 32 ಆನೆನ ಏನೋ ಸತ್ತೋಗ್ಬಿಟ್ಟು. ನಾವು ಅಲ್ಲೇ ಕ್ಯಾಮ್ರಾ ಮಾಡಿಕೊಂಡು ನಾವು ಹೊಗೆ ಕಾಲದೆ ನಾವು ಒಂದು ನಮ್ಮ ಇದೊಂದು ಜನ್ರೇಟರ್ ಗಾಡಿ ಇತ್ತು, ಈ ಯೂನಿಟ್ ಗಾಡಿ ಇತ್ತು. ಆ ಗಾಡಿ ಮೇಲೆ ಕ್ಯಾಮ್ರಾ ಇಟ್ಕೊಂಡಿದ್ದೋ, ಮಿಚ್ಚಲ್ ಕ್ಯಾಮ್ರಾ. ನಮ್ಮ ಹತ್ರ ಯಾರೂ ಇರಲಿಲ್ಲ ಅವಾಗ, ಯಾರು ಇತ್ತು ಮಿಚ್ಚಲ್ ತೊಗೊಂಡಿದ್ದು. ಆಮೇಲೆ ಅಲ್ಲಿಂದ ತಪ್ಪಿಸ್ಕೊಂಬರೋದೇ ಭಾಳ ಕಷ್ಟ ಆಯಿತು. ಅಲ್ಲೆಲ್ಲ ಗಲಾಟೆಯಾಗಿ ಆಮೇಲೆ KSN ಈಗ ಆನೆ ಸತ್ತೋಗ್ಬಿಡ್ತಲ್ಲ, ಯಾರನ್ನೂ ಬಿಡಲಿಲ್ಲ, ಎಲ್ಲ ಹೊಡೆಯೋಕ್ಕೆ ಬಂದ್ಬಿಟ್ರು ಆನೆಯವರು. ಒಂದೊಂದು ಆನೆಗೆ 4 ಜನ ಜೀವನ ಮಾಡ್ತಾರಂತೆ. ಒಂದು ಆನೆಗೆ 4 ಜನ ಜೀವನ ಮಾಡ್ತಾರಂತೆ ಅಲ್ಲಿ ನಂಬ್ಕೊಂಡು. ಹಿಂಗೆ ಆಗೋಯ್ತಲ್ಲ ಆಗ್ಬಿಟ್ಟು ಗಲಾಟೆಯಾಗಿ ಎಲ್ಲನೂ ಹಿಡ್ಕೊಂಡು ಆಮೇಲೆ ಹೆಂಗೋ ಮಂದಿ ವಿಜಯ ರೆಡ್ಡಿ ಡೈರೆಕ್ಟ್ರು ಹೆಂಗೋ ಮಾಡಿ ಎಲ್ಲನೂ ಇದು ಮಾಡಿ ಚಿಟಿ ಬಾಬು ಕ್ಯಾಮ್ರಾಮನ್ನು ಬಿಡಿಸಿದ್ರು. ಎಲ್ಲ ಬಂದವು ಮನೆಗೆ. KSN ಅವ್ರು ಇರೋದ್ರಿಂದ ಅದು ಬಚಾವಾಯಿತು ಆ ಟೈಮಲ್ಲಿ. ಅದೊಂದು ಇನ್ಸಿಡೆಂಟ್ ಆಯಿತು. ಪ್ಲ್ಯಾನಿಂಗ್ ಸರಿಗೆ ಮಾಡಿರಲಿಲ್ಲ, ಜಾರಿ ಮಾಡಿಲ್ಲ, ಫುಲ್ ಕವರ್ ಮಾಡಿಬಿಟ್ಟಿದ್ರು. ಅದು ಡೀಸೆಲ್ ಪೆಟ್ರೋಲ್ ಹಾಕಿದ್ರಲ್ಲ, ಅದು ಚೈನ್ಗಳು ಬೇರೆ ಕಾಲಿಗೆ ಚೈನ್ ಹಾಕಿದ್ರು. ಚೈನೆಲ್ಲ ಬಿಚ್ಚಿದ್ರೆ ಹೆಂಗೋ ತಪ್ಪಿಸ್ಕೊಳ್ಳೋದು. ಒಂದು ಚೈನಿಂದ ಒಂದು ಚೈನ್ಗೆ ಕಾಲು ತುಳಿದ್ಬಿಟ್ಟು ಪ್ರಾಬ್ಲಮ್ ಆಯಿತು, ಸಿಗಾಕೊಂಡು. ಹಂಗಾಗಿದೆ ಕೇಸ್ ಆಗಿ ಅದು ಸುಮಾರು ಒಂದು 5-6 ವರ್ಷ ಕೇಸ್ ಆಯಿತು. ಅದು ಆ ಟೈಮಲ್ಲಿ KSN ಅವ್ರು ದುಡ್ಡು ಮಾಡಿ ಅದು ಡಿಸೈಡ್ ಮಾಡಿ. ಈಗಾದರೆ ಅದು ಆಗ್ತಿತ್ತಿಲ್ಲ. 20-22 ಆನೆನೂ ಸತ್ತೋಯ್ತು ಅವಾಗ. ಈ ಟೈಮಲ್ಲಿ ಆಗಿದ್ರೆ ಅದು ಆಗ್ತಿದ್ದಿಲ್ಲ. ಅವಾಗಿಂದನೇ ಪರ್ಮಿಷನ್ ಕೊಡೋಕ್ಕೆ ಕಟ್ಟಾಯ್ತು ಅಲ್ಲಿಂದ ಪಿಕ್ಚರ್. ಮೊದಲು ಕೊಡ್ತಿದ್ರು, ಮಾಡ್ತಿದ್ದೋ.
ಅದು ಮುಂಚೆ ನಾವು MP ಶಂಕರ್ ಪಿಕ್ಚರ್ ಎಲ್ಲ ಮಾಡ್ತಿದ್ದೆವು ಬಂಡೀಪುರದಲ್ಲಿ. ನಾನೇ ಮುಳಿದ್ರ ಮಾರಿ, ಕಳ್ಳರ ಕಳ್ಳ, ಕೆಮ್ಮನಗುಂಡಿಯಲ್ಲೆಲ್ಲ ಮಾಡಿದ್ವಿ. ಆ ಟ್ರೈನಲ್ಲೆಲ್ಲ ಶಾರ್ಟ್ ತೆಗೆದಿವಿ, ಕುದುರೆಗಳು ಬರೋದು ಭಾಳ ಕಷ್ಟಪಟ್ಟು ಮಾಡಿದ್ದೀವಿ. ಸುದರ್ಶನ್ ಕುದುರೆ ಓಡಿಸ್ಕೊಂಬರ್ತಾನೆ, ಟ್ರೈನ್ ಮೇಲೆ ಕ್ಯಾಮ್ರಾ, ಅದು ಜಲ್ಲಿ ಮಳ್ಳು ಹೊಡ್ಕೊಂಡು ಹೋಗ್ತಿತ್ತು. ಕೆಮ್ಮನಗುಂಡಿಯಲ್ಲಿ ಟ್ರೈನ್ ಇತ್ತು ಒಂದು, ಅದ್ರ ಮೇಲೆಲ್ಲ ಕ್ಯಾಮ್ರಾಗಳು ಇಟ್ಕೊಂಡು ಟ್ರೈನ್ ಬರೋದು, ಅದೆಲ್ಲ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಕಳ್ಳರ ಕಳ್ಳದಲ್ಲಿ. ನಾರಿ ಮುಣಿದ್ರೆ ಮಾರಿ ಮಾಡಿದ್ದೀವಿ. ಆನೆಗಳೆಲ್ಲ ಒಂದೆರಡು ಸತಿ ಆನೆನೇ ಓಡಿಸ್ಕೊಂಡ್ಬಂದ್ಬಿಟ್ಟಿತ್ತು ನಮ್ಮದು. ಒಂಟಿ ಸಲಗ ಅಂತ ಬಂಡೀಪುರದಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ನಾರಿ ಮುಣಿದ್ರೆ ಮಾರಿ ಪಿಕ್ಚರಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ. ಗೀತಾಪುರಿಯ ಡೈರೆಕ್ಟ್ರು ಒಂದು ಕಡೆ ಮಾಡ್ತಾಯಿದ್ದೀವಿ, ಒಂದು ಕಡೆ ಆನೆ ಆ ಕಡೆಯಿಂದ ಒಂಟಿ ಸಲಗ ಬಂದ್ಬಿಡ್ತು. ವ್ಯಾನು ದೂರದಲ್ಲಿತ್ತು, ನಾವು ಈ ಕಡೆ ಶೂಟಿಂಗ್ ಮಾಡ್ತಾಯಿದ್ದೋ. ಸಡನ್ನಾಗಿ ಬಂದ್ಬಿಡ್ತು. ಅಷ್ಟರಲ್ಲಿ ಅಲ್ಲಿ ಫಾರೆಸ್ಟ್ನವರೆಲ್ಲ ಹೇಳಿದ್ರು, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆನೆ ಬರೋ ಸೌಂಡ್ ಇಲ್ಲ ವಾಸನೆ. ಆನೆ ಬರ್ತದೆ ಎಲ್ಲ ಸೈಲೆಂಟಾಗಿ ಎಲ್ಲ ಔತ್ಕೊಳ್ಳಿ ಅಂದರು. ಔತ್ಕೊಂಡೆಲ್ಲ ಒಂದು 15 ಅಡಿಯಲ್ಲಿ ಅದು ಹಂಗೆ ಬಂದು ಹಿಂಗೆ ಬರಲಿಲ್ಲ, ಹಂಗೆ ರೈಟ್ ಹೊಂಟಾಯ್ತು. ಅದರಲ್ಲೂ ತಪ್ಪಿಸ್ಕೊಂಬಂದು, ಏನು ತೊಂದರೆ ಆಗಲಿಲ್ಲ. ಮಲ್ಲ ಕಲ್ಲ ಪಿಕ್ಚರಲ್ಲಿ ಹಂಗೇನು ಕಲ್ಲಮಲ್ಲ, ಅದೇ ನಾವು ಇದು ಒಟ್ಟು ಲೈಟೆಲ್ಲ ಇಳಿಸಿ ಇದಕ್ಕೆ ಶಿವ ಸಮುದ್ರ ಆ ಕಡೆ ದರ್ಗದ ಕಡೆ ಎಲ್ಲ ತುಂಬ ಕಷ್ಟಪಟ್ಟಿದ್ದೀವಿ. ಲೈಟ್ಗಳು ತೊಗೊಂಡೋಗ್ಬಿಟ್ಟು ಜನ್ರೇಟ್ರು ಲೈಟ್ಗಳೆಲ್ಲ ಇಳಿಸಿ ದರ್ಗಾ, ಸಿಂಸಾದಲ್ಲಿ ದರ್ಗಾ ಬರುತ್ತೆ ಎಲ್ಲ ಕಡೆ, ಆ ದರ್ಗದಲ್ಲಿ ಪಾರ್ ಲೈಟ್ಗಳೆಲ್ಲ ಇಳಿಸ್ಕೊಂಡೋಗಿ ಕೆಳಗಡೆ ಶೂಟಿಂಗ್ ಮಾಡಿದ್ದೀವಿ. ಭಾಳ ಕಷ್ಟಪಟ್ಟು ಮಾಡಿದ್ದೀವಿ. ಭಾಳ ಲೈಫಲ್ಲಿ ಬೇಡಪ್ಪ ಅನ್ನೋಬಿಡುತ್ತೆ. ಒಂದೊಂದು ಕಡೆ ಹತ್ಬಿಟ್ಟಿದ್ದೀವಿ, ಯಾಕಪ್ಪ ಈ ಕೆಲಸ ಯಾರಿಗೆ ಬೇಕು, ಲೈಟ್ ಮ್ಯಾನ್ ಕೆಲಸ ಹತ್ತಿದ್ದೀವಿ ಎಷ್ಟೋ ಸತಿ, ಯಾರಿಗೆ ಬೇಕು ಈ ಕೆಲಸ ಸಾಕಾಗ್ಬಿಡುತ್ತೆ ಅಂತ. ಮತ್ತೆ ಅದು ಬೆಳಗ್ಗೆ ಆದರೆ ಮಾಮೂಲಿ ಮತ್ತೆ ಶೂಟಿಂಗ್ ಹೋಗ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಗೋಡ ಮೇಲಿಂದ ಬೇಜಾನ್ ಸತಿ ನಾವು ಒಂದು ಸತಿ ನಮ್ಮ ಅಣ್ಣನೇ ಮೇಲಿಂದ ಬಿದ್ದುಬಿಟ್ಟಿದ್ದ. ಗೋಡದಿಂದ ಮೇಲೆ ಬಿದ್ದು ಅದೇನಾಯ್ತು ಅಂದರೆ ಕೆಳಗಡೆ ಬೀಳ್ಬೇಕಾದ್ರೆ ಕೆಳಗಡೆ ಫ್ಲೋರ್ ಇತ್ತು, ಸೆಟ್ ಇತ್ತು, ಅದು ಸಣ್ಣ ಸೆಟ್ಟು, ಒಂದು 15 ಅಡಿ ಇತ್ತು ಅಷ್ಟೇ. 15 ಅಡಿಯಿಂದ ಬಿದ್ದು ಏನು ಮಾಡಿದ್ರೆ ಕೆಳಗಡೆ ಫ್ಲ್ಯಾಟ್ ಇತ್ತು, ಆಕೆ ಮೇಲ್ಗಡೆ ಸೀಲಿಂಗ್ ಹಾಕಿರ್ತಾರೆ, ಅದ್ರ ಮೇಲೆ ಬಿದ್ದಿಂದ ಏನು ತೊಂದರೆ ಆಗಲಿಲ್ಲ. ಅದ್ರ ಮೇಲೆ ಬಿದ್ದೆ ಕೆಳಗಡೆ ಬಿದ್ದ. ನಮ್ಮ ನಟರಾಜ ಅಂತ ನಮ್ಮ ಅಣ್ಣನೇ ಇದ್ದ, ಬಿದ್ದ ಅದೇನೂ ಆಗಲಿಲ್ಲ, ತೊಂದರೆ ಏನಾಗಲಿಲ್ಲ. ನಮ್ಮ ಮಾವ ಒಂದು ಸತಿ ಕೆಲಸ ಮಾಡುವಾಗಲೇ ಮೇಲಿಂದ ಬಿದ್ದು KR ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಮಡಗಿದ್ದು. ಲೈಟ್ ಮ್ಯಾನ್ ಆಗಿದ್ರು, ಕುಪ್ಸ್ವಾಮಿ ಅಂತ ಇದ್ದರು ಅವಾಗ ಭಾಳ ವರ್ಷಗಳ ಹಿಂದೆ. ಅವ್ರಿಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಕೈ ಎಲ್ಲ ಹೋಯ್ತು. ಗೋಡ ಒಂದು ಸತಿ ಹತ್ಬೇಕಾದ್ರೆ ಪಲ್ಟಾಸ್ಕೊಬಿಟ್ಟು ಇದು ಪ್ಲಾಟ್ಫಾರ್ಮ್ಗೆ ಇದು ಮಾಡಿರ್ತೀವಿ, ಗೋಡ ಅಂತ ಒಂದು ಮಾಡಿರ್ತೀವಿ ಲೈಟ್ಗಳು ಕಟ್ಟೋಕ್ಕೆ. 4 ಕಾಲು ಹೊಡೆದ್ಬಿಟ್ಟು ಪಟ್ಟಿಗಳು ಹೊಡೆದ್ಬಿಟ್ಟು ಹತ್ತಕ್ಕೆ ಇಟ್ಕೊಂಡು ಮೇಲಕ್ಕೆ ಹೋಗೋಕ್ಕೆ, ಅದು ಹತ್ಬೇಕಾದ್ರೆ ಅದು ವೆಯ್ಟ್ಗೆ ಹಿಂಗೆ ಬಿದ್ದೋಗ್ಬಿಡ್ತು. ಬರೀ ಇದರಲ್ಲಿ ಕಟ್ಟೋದು, ಅದು ಪ್ಲೈವುಡ್ ಇದು ಬರೀ ಸರ್ವೆ ಮರದಲ್ಲಿ ಕಟ್ಬಿಟ್ಟು ಸುತ್ತ ಪಟ್ಟಿ ಹೊಡಿತಾರೆ, ಮೇಲ್ಗಡೆ ಒಂದು ಅಲ್ಲಿಗೆ ಹೊಡಿತಾರೆ ಅಷ್ಟೇ. ಅದು ಯಾರು ಇಟ್ಕೊಂಡಿಲ್ಲ, ಹತ್ತಿರಲ್ಲ ಒಂದೊಂದು ಸತಿ ಬಂದ್ಬಿಡ್ತದೆ. ಆ ಕಡೆ ಯಾರೋ ಒಂದು ಇಬ್ಬರು ಇಟ್ಕೊಂಡಿದ್ರೆ ಹತ್ಬೋದು. ಭಯಂಕರ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಲೈಫಲ್ಲಿ. ಇದು ನಮಗೆ ಬೇಕಾಗಿಲ್ಲ ಅಂತ ಆಗ್ಬಿಡ್ತದೆ, ಆ ಥರ ಎಲ್ಲ ಮಾಡಿದ್ದೀವಿ. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.